ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ MCN ಮೀಡಿಯಾ ನ್ಯೂಸ್‌ನ ಹೊಸ ಪಾಡ್ಕಾಸ್ಟ್ ಚಾನೆಲ್‌ಗೆ ಸ್ವಾಗತ. ಸೊ ಇವತ್ತು ನಾವು MCN ಮೀಡಿಯಾ ನ್ಯೂಸ್ ಅಂದರೆ ಜನರಲ್ ಆಗಿ ಜನರಲ್ ನ್ಯೂಸ್, ರಾಜಕೀಯ, ಸಾಮಾಜಿಕ ಮತ್ತು ಸಿನಿಮಾ ಥರದ ಎಲ್ಲ ರೀತಿಯ ಸುದ್ದಿಗಳನ್ನ ಕೊಡ್ತಾ ಬರ್ತಾ ಇದ್ವಿ. ಸೊ ಈಗ MCN ಮೀಡಿಯಾ ನ್ಯೂಸ್‌ನ ಒಂದು ಹೊಸ ಅನ್ವೇಷಣೆ ಅಥವಾ ಹೊಸ ಒಂದು ಈಗಿನ ಜಮಾನಕ್ಕೆ ಹೊಂದಿಕೊಳ್ಳುವಂಥ ಏನು ಪಾಡ್ಕಾಸ್ಟನ್ನು ಈ ಸಂಸ್ಥೆ ವತಿಯಿಂದ ನಿರ್ಮಿಸಿ ಇವತ್ತು ಒಬ್ಬ ವಿಶೇಷ ಅತಿಥಿಯನ್ನು ಸಂದರ್ಶನ ಮಾಡುವಂಥ ಸಮಯ ಬಂದಿದೆ. ಈ ವ್ಯಕ್ತಿ ಬಗ್ಗೆ ಸ್ವಲ್ಪ ಹೇಳೋದಾದರೆ, ಇವರು ಹುಟ್ಟು ಹೋರಾಟಗಾರರು ಮತ್ತು ಇವತ್ತು ಕರ್ನಾಟಕದಲ್ಲಿ ಕಾರ್ಮಿಕ ಇಲಾಖೆ ಮಾಡದಂಥ ಕೆಲಸಗಳನ್ನು ಇವರು ಮಾಡ್ತಾ ಇದ್ದಾರೆ. ಕಾರ್ಮಿಕರ ಹಿತರಕ್ಷಣೆಗೆ ದಿನದ 24 ಗಂಟೆ ಅವರು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಯಾರವರು, ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅವರೇ ನಮ್ಮ ಇವತ್ತಿನ ಅತಿಥಿ ರವಿ ಶೆಟ್ಟಿ ಬೈಂದೂರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ, ತಾವು ಇವತ್ತು ಮೊದಲನೇದಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ. ಸೊ ಕಾರ್ಮಿಕರ ಒಂದು ಹಿತರಕ್ಷಣೆಗಾಗಿರ್ಬೋದು ಅಥವಾ ತಾವು ಹೋರಾಟದ ಒಂದು ಹಾದಿಯಲ್ಲಿ, ಸೊ ಈ ರವಿ ಶೆಟ್ಟಿ ಅಂದರೆ ಯಾರು, ತಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ಪ್ರಪ್ರಥಮವಾಗಿ ನಮ್ಮ ಹಿರಿಯ ಪತ್ರಕರ್ತರಾದಂಥ ಚಂದ್ರಶೇಖರ್ ನಿಮಗೆ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ. ಹೊಸದಾಗಿ ಒಂದು ಹೊಸ ಪ್ರಯೋಗವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ. ಜನರಿಗೆ ಯಾವ ರೀತಿ ಸುದ್ದಿಗಳನ್ನು ತಲುಪಿಸ್ಬೇಕು, ಏನು ನ್ಯೂನ್ಯತೆಗಳಿದೆ ಅದನ್ನು ಸರಿಪಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ. ಯಾಕಂದರೆ ನೀವು ಹಿರಿಯ ಪತ್ರಕರ್ತರು ಇರೋದ್ರಿಂದ ನಿಮ್ಮ ಒಂದು ಬದ್ಧತೆ ಬಗ್ಗೆ ನಾವು ಪ್ರಶ್ನೆ ಮಾಡೋಗಿಲ್ಲ. ಹಾಗಾಗಿ ಫಸ್ಟು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ವತಿಯಿಂದ ಮತ್ತು ವೈಯಕ್ತಿಕ ನೆಲೆಯಲ್ಲಿ ನಿಮ್ಮನ್ನು ನಾನು ಅಭಿನಂದಿಸ್ತೀನಿ. ಮತ್ತು ರವಿ ಶೆಟ್ಟಿ ಯಾರಂತ ಮೋಸ್ಟ್ಲಿ ನನಗೆ ಇನ್ನೂ ಗೊತ್ತಾಗಿಲ್ಲ. ಯಾಕೆ ಅಂತ ಹೇಳಿದರೆ, ಪ್ರತಿದಿನ ಜನರ ಸೇವೆಯಲ್ಲಿ ನನಗೆ ದೇವರು ಕೊಟ್ಟಿರೋದನ್ನು, ನಾನು ದೇವರ ಒಂದು ಆಶೀರ್ವಾದ ಮಾಡಿರೋದನ್ನು ನಾನು ಜನಗಳ ಮಧ್ಯೆ ಇದ್ದು ಜನರಿಗೆ ಅದನ್ನು ಸರಿಪಡಿಸ್ಬೇಕು, ಜನರ ಸಮಸ್ಯೆಯನ್ನು ಸರಿಪಡಿಸ್ಬೇಕು, ಜನರ ಕಷ್ಟಕ್ಕೆ ನಾನು ಆಗಬೇಕು ಅಂತ ಒಂದು ತುಡಿಯುವ ಮನಸ್ಸು. ಬಹಳ ಒಂದು ಸಣ್ಣ ಹಳ್ಳಿಯಿಂದ ಬಂದಂಥವು ನಾನು ಓದುವಾಗ 7ನೇ ತರಗತಿವರೆಗೆ ನಾನು ಓದುವಾಗ ಕಾಲಿಗೆ ನನಗೆ ಚಪ್ಪಲಿ ಇರಲಿಲ್ಲ, ಹೊಸ ಬಟ್ಟೆ ನೋಡೇ ಇಲ್ಲ, ಬೇರೆಯವ್ರ ಮಕ್ಕಳು ಹಾಕಿರೋಂಥದ್ದು ನೋಡಿದ್ದು. ಹಾಗಂತ ನಾವೇನು ಆಸ್ತಿ ಏನಿರಲ್ಲ. ಅವಾಗೆಲ್ಲ ಆಸ್ತಿ ಇತ್ತು, ಆ ಆಸ್ತಿನ ಹೇಗೆ ಮಾಡಬೇಕು ಅನ್ನೋದೇ ಅದು ಐಡಿಯಾ ಇರಲಿಲ್ಲ. ನೀರಿದ್ರೆ ಅದಿಲ್ಲ, ಅದಿದ್ರೆ ಇದಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಹಾಗಾಗಿ ಸುಮಾರು 5 ಕಿಲೋಮೀಟರ್ಗಳ ಕಾಲ ನಾವು ನಡೆದು ಬಂದು ನಾವು ಶಾಲೆಗೆ ಹೋಗ್ತಾ ಇದ್ವಿ. ಅದಾದ ನಂತರ ಕೆಲಸಗಳು ನೋಡ್ಕೊಂಡ್ವಿ. ನಮ್ಮ ಕೆಲಸ ಮುಖ್ಯವಾಗಿ ಹೇಳಬೇಕಂತ ಹೇಳಿದರೆ 3 ಬೆರಳ ಸಿಗ್ನಲ್, ಅಂದರೆ ಲೋಟ ತೊಳೆಯೋದು ಅಂತ ಹೋಟೆಲ್. ನಾವು ಮೂಲತಃ ಕುಂದಾಪುರದವರಾಗಿದ್ದರಿಂದ ನಾವು ದಕ್ಷಿಣ ಕನ್ನಡದವರು ಸ್ವಲ್ಪ ಈ ಹೋಟೆಲ್ಗಳಿಗೆ ಪ್ರಸಿದ್ಧಿಯನ್ನು ಹೊಂದ್ತೀವಿ. ಆ ಕೆಲಸವನ್ನು ಮಾಡ್ತೀವಿ. ಇದ್ದ ಕೆಲಸ ಹುಡ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡಿ ಅದಾದ ನಂತರ ಏನಾಗ್ತದೆ ಅಂದರೆ, ನಮಗೆ ಕಾರ್ಮಿಕರ ಮೇಲೆ ನಡೆಯುವ ದೌರ್ಜನ್ಯ ಅವಾಗೆಲ್ಲ ಬಹಳ ಇತ್ತು. ಹೋಟೆಲಲ್ಲಿ ಒಬ್ಬ ಕ್ಲೀನರ್ ಇದ್ದಾನೆ ಅಂತ ಹೇಳಿದರೆ ಅವನಿಗೆ ಹೊಡೆಯೋರೆ, ಎಲ್ಲರೂ ಹೊಡೆಯೋರೆ ತಲೆಗೆ. ಸುಮ್ಮನೆ ಅದು ಕೈ ಒಂಥರ ಇದಾಗ್ತದೆ, ಹೊಡೆಯೋದು. ಯಾವಾಗ ಕುಕ್ಕು ಹೊಡೆಯೋಕ್ಕೆ ಶುರು ಮಾಡಿದ್ರಂದ್ರೆ ಈ ಕಡೆ ಮ್ಯಾನೇಜರಿಂದ ಹಿಡಿದು ಈ ಕಡೆ ಸಪ್ಲೈಯರಿಂದ ಹಿಡಿದು ಎಲ್ಲರೂ ಹೊಡೆಯೋರೆ. ಅವನು ಯಾವ ರೀತಿ ಇದ್ದ ಅಂತ ಹೇಳಿದರೆ ಬಹಳ ಕಷ್ಟ. ಇತ್ಲ ಕಸ್ಟಮರ್ ಎಲ್ಲಾದರೂ ಒಂದು ಚೂರು ವ್ಯತ್ಯಾಸ ಆದರೆ ಇಡಿಯಟ್ ಅಂದ್ಬಿಡೋರು. ಆ ಕಷ್ಟದ ದಿನಗಳನ್ನೆಲ್ಲ ನೋಡಿದಾಗ ಇವ್ರಿಗೆ ಏನಾದರೂ ಒಂದು ಮಾಡಬೇಕಲ್ಲ ಅನ್ನೋ ಒಂದು ಛಲ ಅವಾಗಿಂದನೇ ಬರ್ತಾ ಇತ್ತು ನಮಗೆ. ಸೊ ಅದರ ಪ್ರಕಾರವಾಗಿ ನಾವೊಂದು 14-15 ವರ್ಷಕ್ಕೆ ಬರುವಾಗಲೇ 15-16ನೇ ವರ್ಷದಲ್ಲೇ ನಾವು ಈ ಸಂಘಟನೆಯತ್ತ ಒಲವನ್ನು ತೋರಿಸ್ಕೊಳ್ತಾ ಇದ್ವಿ. ನಾವು ಶಂಕರ್ ನಾಗ್ ಅವರ ಆ ಒಂದು ಸಿನಿಮಾವನ್ನು ನೋಡಿ, ಆಟೋ ರಾಜ ಸಿನಿಮಾವನ್ನು ನೋಡಿ, ನಾವು ಆ ಥರ ನಾವು ಮಾಡಬೇಕು, ಹಾಗಿರಬೇಕು, ಹೀಗಿರಬೇಕು ಅನ್ನೋ ಒಂದು ಕನಸನ್ನು ಕಂಡು ಬಂದ್ವಿ. ಆದರೆ ಆಮೇಲೆ ಗೊತ್ತಾಯಿತು ಅದು ಫಿಲಮು, ನಮ್ಮದು ರಿಯಲ್ ಅಂತೇಳಿ. ಕಷ್ಟಪಡಬೇಕಾಗಿ ಬಂತು. ಆಮೇಲೆ ನಾವು ಸಂಘಟನೆಗಳನ್ನು ಸೇರಿಕೊಂಡ್ವಿ. ಒಂದೇ ಸಂಘಟನೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಕಳೆದ್ವಿ ನಾವು. ಈಗೆಲ್ಲ ಇತ್ತೀಚಿನ ದಿನಗಳಲ್ಲಿ ಏನಂದರೆ, ಸಂಘಟನೆ ಸಂಸ್ಥೆ ಅಂತ ಹೇಳಿದರೆ ಆಚೆಯಿಂದ ಈಚೆಗೆ ಹಾರೋದು, ಈಚೆಯಿಂದ ಆಚೆ ಹಾರೋದು ಮಾಡ್ತಾರೆ. 15 ದಿನ ನೀನೇ ದೇವ್ರಣ್ಣ, ನೀನೇ ದೇವರು ಅಂತ ಹೇಳ್ಕೊಂಡು ಜೊತೆಗಿರ್ತಾರೆ. 16ನೇ ದಿನಕ್ಕೆ ಇನ್ನೊಬ್ರು ಯಾರೋ ನಾವು ಜೊತೆ ಕೂತ್ಕೊಂಡಾಗ ಪರಿಚಯ ಆದ್ವಿ ಅಂತ ಹೇಳಿದರೆ ಇಮ್ಮಿಡಿಯೇಟಾಗಿ ಹಿಂದೆ ಮುಂದೆ ನೋಡಿದ್ರೆ ಆಚೆಗೆ ಜಂಪ್ ಆಗಿಬಿಡ್ತಾರೆ. ಬಟ್ ನಮ್ದು ಹಾಗಿರಲಿಲ್ಲ. ಒಂದೇ ಸಂಘಟನೆಯಲ್ಲಿ ನಾವು ಬಹಳಷ್ಟು ವರ್ಷಗಳ ಕಾಲ ಇದ್ವಿ. ಅದಾದ ನಂತರ ನಾವೇ ಒಂದು ಸಂಸ್ಥೆಯನ್ನು ಮಾಡಿದ್ವಿ, ಕಾರ್ಮಿಕ ಪರಿಷತ್ ಅಂತ. ಸುಮಾರು 24 ವರ್ಷ ಆಯಿತು. ಕಾರ್ಮಿಕರಿಗಾಗಿ, ಬರೀ ಕಾರ್ಮಿಕರಿಗಾಗೆ ಮೀಸಲಲ್ಲ, ನಾಡಿಗಾಗಿ, ನುಡಿಗಾಗಿ, ಜಲಕ್ಕಾಗಿ. ನಾವೇನು ಪಂಡಿತರು ಅಲ್ಲ. ಈಗ ನೀವು ಹೇಳ್ಬೋದು ಯಾವುದಾದ್ರು ಒಂದು, ನೀವೇನು ಪಂಡಿತರ, ಅದ್ರ ಬಗ್ಗೆ ಕನ್ನಡ ಪಂಡಿತರ ನೀವು ಅಥವಾ ಜ್ಞಾನಿಗಳ, ವಿಶ್ಲೇಷಕರ? ನಮ್ಮ ಮನಸ್ಸಿನ ತೃಪ್ತಿಗೆ
ನಾವು ನಮ್ಮ ಮನಸ್ಸಿಗೆ ಸರಿ ಅನಿಸಿದ್ದನ್ನು, ನ್ಯಾಯಯುತವಾಗಿರೋದನ್ನು ಕಾನೂನುಬದ್ಧವಾಗಿ ಮಾಡೋದಷ್ಟೇ ನಮ್ಮ ಕರ್ತವ್ಯನೇ ವಿನಃ ನಾವು ಯಾವ ದೊಡ್ಡ ಪಂಡಿತರು ಕೂಡ ಅಲ್ಲ. ಯಾಕಂದರೆ ಓದಿರೋದೇ 7ನೇ ಕ್ಲಾಸ್ ಅಂತ ಹೇಳಿದ್ದೇನೆ ನಾನು ನಿಮಗೆ. ಸೊ ಈ ನಿಟ್ಟಿನಲ್ಲಿ ಸಂಸ್ಥೆಯನ್ನು ಬೆಳೆಸ್ಕೊಂಡು ಇವತ್ತು ಈ ನಾಡಿನಲ್ಲಿ ಬಹಳಷ್ಟು ಸೇವೆಗಳನ್ನು ಮಾಡಿದ್ದೀವಿ ಅಂತ ಜನ ಹೇಳ್ತಾರೆ. ನಾವು ಮಾಡಿದ್ದೀವಿ ಅಂತ ನಾವು ಹೇಳ್ಕೊಳ್ಳಿಕ್ಕೆ ಬರಲ್ಲ, ಸಾಕಷ್ಟು ಇದನ್ನು ಮಾಡಿದ್ದೀವಿ. ಇವತ್ತು ಈ ಹಂತದಲ್ಲಿ ನಿಮ್ಮ ಚಾನಲಲ್ಲಿ ಬಂದು ಕೂತ್ಕೊಳ್ಳುವಂಥ ಒಂದು ಭಾಗ್ಯವನ್ನು ಆ ದೇವರು ಮತ್ತು ಜನರು ಕರುಣಿಸಿದ್ದಾರೆ. ಅದಕ್ಕೆ ನಾವು ಕೃತಾರ್ಥರಾಗ್ತೀವಿ. ರವಿ ಶೆಟ್ಟಿ ಅವರೇ, ಇದ್ರ ಜೊತೆಗೆ ಹೋರಾಟ ಅಂತ ಬಂದಾಗ ಒಂದು ಕುಟುಂಬನ ಮತ್ತು ವೆಲ್ವಿಷರ್ನ ಇವೆಲ್ಲವನ್ನ ಮುಕ್ತಗೊಳಿಸಿ ಅದರಿಂದ ಆಚೆಗೆ ಬಂದು ಹೋರಾಟ ಮಾಡಬೇಕು. ಸೊ ತಾವು ತಮ್ಮ ಈ ಹೋರಾಟದ ಹಾದಿಯಲ್ಲಿ ಕುಟುಂಬದ ಒಂದು ಪಾತ್ರ ಅಥವಾ ಅವರ ಸಹಕಾರ ಯಾವ ರೀತಿ? ನನಗೆ 2 ಹೆಣ್ಮಕ್ಳು. ಯಾವೊಬ್ಬ ವ್ಯಕ್ತಿ ಹೊರಗಡೆ ಬಂದು ಈ ರೀತಿಯಾಗಿ ಸಮಾಜ ಸೇವೆಯನ್ನು ಮಾಡ್ತಾನೆ ಅಂತ ಹೇಳಿದರೆ ಅವನಿಗೆ ಮನೆಯಲ್ಲಿ ಸಹಕಾರ ಬಹಳ ಚೆನ್ನಾಗಿದೆ ಅಂತ ಅರ್ಥ. ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಆ ಸಹಕಾರ. ಮತ್ತು ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಈ ಚಟದಲ್ಲಿರೋರು ಯಾರೂ ಇಲ್ಲ. ಇದೊಂಥರ ಚಟ ಆಗ್ಬಿಟ್ಟಿದೆ ನಮಗೆ. ಈ ಥರ ಇರೋರು ಯಾರೂ ಇಲ್ಲ. ಎಲ್ಲರೂ ಬಿಸ್ನೆಸ್ ಮ್ಯಾನ್ಗಳು, ಜಾಬ್ಗೆ ಹೋಗುವಂಥವ್ರು. ನನಗೊಬ್ಬಂಗೆ ಮಾತ್ರ ಈ ಕಾಯಿಲೆ ಬಂದಿದೆ. ಬಟ್ ಇದು ಸಮಾಜಕ್ಕಾಗಿ ಬಂದಂಥ ಒಂದು ಕಾಯಿಲೆ, ಪರವಾಗಿಲ್ಲ. ಆದರೆ ನನ್ನ ಶ್ರೀಮತಿ ಆಗಿರ್ಬೋದು, ನನ್ನ 2 ಹೆಣ್ಣು ಮಕ್ಕಳಾಗಿರ್ಬೋದು, ನನಗೆ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲದಕ್ಕಿಂತ ಮೇಯ್ನಾಗಿ ನನ್ನದೇ ಅಂತ ಆಯಾಮದಲ್ಲಿ ನಾನು ಬದುಕ್ತಾ ಇರೋನು. ನಾನು ಇವತ್ತಿನವರೆಗೂ ಯಾವುದನ್ನು ಅತಿಯಾಗಿ ಟೆನ್ಷನ್ ತೊಗೊಳ್ಳೋದು ಇದು ಮಾಡಲ್ಲ. ನಾನು ತಲೆಯಿಂದ ಉಪಯೋಗಿಸಿ ಯಾವ ರೀತಿ ಏನು ಕೆಲಸ ಮಾಡ್ಬೋದು, ಯಾವ ರೀತಿ ಹೋರಾಟ ಮಾಡ್ಬೋದು ಅಂತ ನೋಡೋನು. ನನ್ನದೇ ಆದಂಥ ಉದ್ಯಮಗಳಿದೆ, ಹೋಟೆಲ್ಸ್ ಇದೆ, ಟ್ರಾನ್ಸ್ಪೋರ್ಟ್ಸ್ ಇದೆ ನನ್ನದೇ ಆದಂಥದ್ದು, ಹೈನುಗಾರಿಕೆ ಇದೆ, ತೋಟ ಇದೆ, ಅಗ್ರಿಕಲ್ಚರ್ ಇದೆ ನನ್ನದು. ಅದ್ರ ಜೊತೆಗೆ ಅದಕ್ಕೂ ಅದರದ್ದೇ ಆದಂಥ ಸಮಯವನ್ನು ಕೊಡ್ತೀನಿ. ಮತ್ತು ಕುಟುಂಬಕ್ಕೆ ಅದರದ್ದೇ ಆದಂಥ, ಫ್ಯಾಮಿಲಿಗೆ ಅದರದ್ದೇ ಆದಂಥ ಸಮಯ ಕೊಡ್ತೀನಿ. ಆ ಸಮಯದಲ್ಲಿ ನಾನು ಬೇರೆ ಏನು ಮಾಡೋಕ್ಕೋಗಲ್ಲ. ಎಲ್ಲೋ ತುರ್ತು ಸಂದರ್ಭ ಹೊರತುಪಡಿಸಿ ಫ್ಯಾಮಿಲಿಗೆ ಕೊಡುವ ಸಮಯನ ಫ್ಯಾಮಿಲಿಗೆ 100% ಕೊಡ್ತೇನೆ. ಒಂದು ಚೂರು ಕೂಡ ಮಿಸ್ ಮಾಡಲ್ಲ. ಈಗ ಒಬ್ಬ ಜಾಬಿಗೆ ಹೋದರೆ ಜಾಬ್ ಇದಾಗಲ್ವಾ, ಹಾಗೆ ರೀತಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಉದ್ಯೋಗನ ಮತ್ತು ಸಮಾಜ ಸೇವೆಯನ್ನು ಒಂದೇ ದಿನದಲ್ಲಿ ಒಂದೇ ತಟ್ಟೆಯಲ್ಲಿ ಹಾಕೊಂಡು ತೂಕೊಂಡು ನಾವು ಬರ್ತೀವಿ. ನಾವು ಆದ್ದರಿಂದ ಫ್ಯಾಮಿಲಿಗೆ ಒಂದು ಭಾಗ, ಇದಕ್ಕೊಂದು ಭಾಗ ಮಾಡ್ಕೊಳ್ತೀವಿ. ಹಾಗಾಗಿ ಫ್ಯಾಮಿಲಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಬಂದಿಲ್ಲ. ಮತ್ತು ನಮ್ಮ ವೈಯಕ್ತಿಕ ಇದು ವ್ಯವಹಾರಕ್ಕೆ ಕೂಡ ನಮಗೆ ಸಮಸ್ಯೆ ಆಗಿಲ್ಲ. ಹೋರಾಟವನ್ನು ನಾವು ನಮ್ಮ ಬಿಡುವಿನ ಸಮಯದಲ್ಲಿ ಜನರಿಗೆ ಏನಾದರೂ ಒಂದು ಸಲ್ಲಿಸಬೇಕು. ದೇಶ ನಮಗೆಲ್ಲ ಕೊಟ್ಟಿದೆ, ನಾಡು ನಮಗೆಲ್ಲ ಕೊಟ್ಟಿದೆ. ನಾವು ನಾಡಿಗೆ, ದೇಶಕ್ಕೆ ಏನು ಕೊಡ್ತೀವಿ ಅನ್ನೋದನ್ನ ಯೋಚನೆ ಮಾಡಿ ನಾವು ಅದನ್ನು ನಮ್ಮ ಬಿಡುವಿನ ಸಮಯವನ್ನು ಅದಕ್ಕೆ ಮೀಸಲಿಟ್ಟಿದ್ದೀವಿ ಅಷ್ಟೇ. ಸರ್, ಎಲ್ಲೋ ಒಂದು ಕಡೆ ಹೋರಾಟ ಅಂದರೆ ಈ ದೇಶದಲ್ಲಿ ಅದು ಒಂದು ಅಸ್ತ್ರ ಆಗ್ಬಿಟ್ಟಿದೆ. ಯಾವ ವ್ಯಕ್ತಿಗೆ ತನಗೆ ಬೇಕಾದ್ದು ಸಿಗಲ್ಲೋ ಅಥವಾ ಅವನ ಕಷ್ಟಕ್ಕೆ ಅದು ಸರಿಯಾದ ರೀತಿ ಸ್ಪಂದಿಸಿಲ್ಲ ಅಂದಾಗ ಹೋರಾಟ ಅನಿವಾರ್ಯ. ಸೊ ಅಂಥ ಹೋರಾಟಗಳಲ್ಲಿ, ನಿಮ್ಮ ಹೋರಾಟದ ಹಾದಿಯಲ್ಲಿ ಬಂದಂಥ ಒಂದು ಸವಾಲುಗಳಲ್ಲಿ, ಅಂದರೆ ಇಂಥ ಹೋರಾಟದಲ್ಲೇ ನನಗೆ ಸವಾಲು ಅನ್ನಿಸ್ತು ಸರ್ಕಾರದ ಜೊತೆ ಅಥವಾ ಅಧಿಕಾರಿಗಳ ಜೊತೆ ಅನಿಸಿದ್ದು ಯಾವುದು ಸರ್ ಅದರಲ್ಲಿ ವಿಶೇಷವಾಗಿ? ಸರ್, ನಂದೊಂದು ಒಂಥರ ಹೇಳಲಿಕ್ಕೆ ಬಹಳ ಬೇಸರ ಆಗ್ತದೆ. ಯಾಕೆ ಅಂದರೆ ನನಗೆ ಸವಾಲಿಲ್ಲದಿರೋ ಹೋರಾಟ ಯಾವುದೂ ಸಿಕ್ಕಲೇ ಇಲ್ಲ. ಮತ್ತು ನಾನು ಇವತ್ತಿನವರೆಗೆ ಹಿಡಿದಿರೋ ಹೋರಾಟ ಯಾವುದೂ ಫೇಲ್ ಆಗಲೇ ಇಲ್ಲ. ನಾನು ಸ್ವಲ್ಪ ಕಾಂಟ್ರವರ್ಸಿ ಫೆಲೋ. ನಾನು ಯಾವ ರೀತಿ ಅಂತ ಹೇಳಿದ್ರೆ ಸ್ವಲ್ಪ ಕಾಂಟ್ರವರ್ಸಿ ಜಾಸ್ತಿ. ಜನಗಳಿಗೆ ಎಲ್ಲಿ ತೊಂದರೆ ಆಗ್ತದೋ, ಯಾರು ದೊಡ್ಡವನು ಅಂತ ಹೇಳ್ಬಿಟ್ಟು ಮೀಸೆ ತೂರ್ತಾನೋ ಅವನ ವಿರುದ್ಧ ಹೋಗೋನು ನಾನು. ಹಾಗಿರುವಾಗ ಬರೀ ಸವಾಲೇ. ಮತ್ತೆ ನೀವು ಮೊದಲು ಒಂದು ಹೇಳಿದ್ರಿ, ಈಗ ಹೋರಾಟ ಆಗಲೇಬೇಕು ಅಂತ. ಇತ್ತೀಚಿನ ದಿನಗಳಲ್ಲಿ ಅದು ಮೊದಲಿಂದನೂ ಬಂದಿರೋದು ಒಂದಿದೆ. ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸ್ಬೇಕು ಅಂತ ಹೇಳಿದರೆ ಮಗು ಹತ್ತಿರ ಮಾತ್ರ, ಅಂದ್ರೆ ಮಗು ಪ್ರತಿಭಟನೆಯನ್ನು ಮಾಡಿದರೆ ಮಾತ್ರ ತಾಯಿ ಮಣಿತಾಳೆ. ಹಾಗೆ ಇಲ್ಲೇನಾಗಿದೆ ಅಂತ ಹೇಳಿದರೆ ಎಲ್ಲರೂ ನುಂಗಣ್ಣರ ಜೊತೆ, ಎಲ್ಲೋ ಕೆಲವರು ಮಾತ್ರ ಒಳ್ಳೆಯರಿರೋದು. ಆ ನುಂಗಣ್ಣರ ಜೊತೆ ಸಮಾಜವನ್ನು ಹಾಳುಗೆಡುವಂಥ ಕೆಲವು ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ವ್ಯವಸ್ಥೆ ಏನು ಮಾಡ್ತಾ ಇದೆ ಅಂದರೆ ಎಲ್ಲದನ್ನೂ ಕೂಡ ನಾವು ಪ್ರತಿಭಟನೆ ಮಾಡಿ ತಗೊಳ್ಳೋ ರೀತಿ ಮಾಡಿದೆ. ನೀವೀಗ ಯಾರೋ ಒಬ್ಬರ ಹತ್ರ ಹೋಗಿ ಯಾವುದೋ ಒಂದು ಅಧಿಕಾರಿ ಇರ್ತಾನೆ, ಭ್ರಷ್ಟ ಅಧಿಕಾರಿ, ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ, ಭ್ರಷ್ಟ ಅಧಿಕಾರಿ ಇರ್ತಾನೆ. ಆತನಿಗೆ ಹೋಗಿ ಅಣ್ಣ ಇದೊಂದು ಕೆಲಸ ಮಾಡಿಕೊಡಿ ಅಂತ ಹೇಳಿದ್ರೆ ಮಾಡೋದಿಲ್ಲ. ಏಯ್ ನಾಳೆ ಬಾರೋ ಅಂತ ಹೇಳ್ತಾನೆ. ಯಾಕ್ರಿ ಕೆಲಸ ಆಗಿಲ್ಲ, ಮಾಡ್ರಿ ಅದು ಏನದು ಅಂತ ಹೇಳಿ ಇಷ್ಟು ಹೇಳ್ಬಿಟ್ರೆ ಸಾಕು, ಮಾಡಿಕೊಡ್ತಾನೆ. ಅಂದರೆ ಪ್ರತಿಭಟಿಸಿದರೆ ಮಾತ್ರ ಕೆಲಸ ಆಗುತ್ತೆ ಅಂತ ಬಿಟ್ಟು ಅವ್ರು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅವರಿಗೂ ಅಷ್ಟೇ, ಈ ಸಣ್ಣ ವಾಯ್ಸ್ ಕೇಳಿಸಲ್ಲ, ದೊಡ್ಡ ವಾಯ್ಸ್ ಬಂದರೆ ಮಾತ್ರ ಮಾಡ್ಕೊಡ್ಬೇಕಂತ ಅವರು ಮೈಂಡ್ ಫಿಕ್ಸ್ ಆಗಿಬಿಡ್ತಾ ಇರ್ತಾರೆ. ಸೊ ಇದು ಪ್ರತಿಭಟನೆ ಅನ್ನೋದು ಪ್ರತಿ ಒಂದರಲ್ಲೂ ಈಗ ಅಳವಡಿಸ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಮನೇಲಿ ಊಟ ಹಾಕಂತ ಹೇಳಿದ್ರು ದೊಡ್ಡ ಕೇಳಬೇಕು, ಊಟ ಹಾಕಂತ, ಇಲ್ಲ ಅಂದ್ರೆ ಧಾರಾವಾಹಿ ಮುಗಿಲಿ ಅಂತಾರೆ. ದೊಡ್ಡ ಕೇಳಿದ್ರೆ ಮಾತ್ರ ಏನಾದರೂ ದೊಡ್ಡಕ್ಕೆ ಊಟ ಹಾಕ್ತೀಯ ಇಲ್ಲ ಈಗ ಮಲ್ಕೊಳ್ಳ ಅಂದ್ರೆ ಸಾಕು, ನೀವು ಒಬ್ರು ಅಂತ ಬಿಟ್ಟು ಬೈಕೊಂಡಾದ್ರೂ ತಗೊಂಡು ಹಾಕ್ತಾರೆ. ಒಂಥರ ಈ ಜಿಂದಗಿ ಹರ್ ಕದಂ ಜಂಗಯ ಅಂತಾರಲ್ಲ, ಆ ತರನ ಅದೇ ರೀತಿ ಮತ್ತೇನಿಲ್ಲ. ಮತ್ತೆ ಸವಾಲ್ಗಳಂದ್ರೆ
ನೋಡಿ, ನನಗೆ ಹಲ್ಲೆಗಳು ನಡೆದಿದೆ, ಅಟ್ಯಾಕ್ಗಳಾಗಿದೆ ನನ್ನ ಮೇಲೆ, ದೊಡ್ಡ ಮಟ್ಟದ ಅಟ್ಯಾಕ್ಗಳಾಗಿದೆ. ಗಾಡಿನೇ ಪುಡಿಯಾಗಿದೆ, ನನ್ನ ಕಾರ್ಗಳೇ ಪುಡಿಯಾಗಿದೆ. ಆ ರೀತಿ ಅಟ್ಯಾಕ್ಗಳಾಗಿದೆ. ಬೆದರಿಕೆ ಕರೆಗಳು ಬಂದಿದೆ, ದುಬಾಯಿ, ಅಲ್ಲಿ ಇಲ್ಲಿ ಇಲ್ಲಿಂದ ಎಲ್ಲದೂ ಬಂದಿದೆ. ನನ್ನನ್ನು ತೆಗಿತೀನಿ, ಎತ್ತುತ್ತೀನಿ, ಒಂದೆರಡಲ್ಲ. ಯಾಕೆ ಅಂತ ಹೇಳೋದು ಕೇಳಿ. ಬೆಂಗಳೂರಿನಲ್ಲಿ ಏನು ಲೈವ್ ಬ್ಯಾಂಡ್ಸ್ಗಳು ಇದಾವೋ, ಈ ಹೆಣ್ಣು ಮಕ್ಕಳನ್ನ ಅರಬೆತ್ತಲೆಯನ್ನಾಗಿ ಮಾಡಿ ಇದು ಮಾಡುವಂತ ಇದಿದೋ, ಇವತ್ತೇನಾದ್ರೂ ಅಷ್ಟು ಬಂದಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಮತ್ತು ರವಿ ಶೆಟ್ಟಿ ಕಾರಣ. ರವಿ ಶೆಟ್ಟಿ ಹಿಂದೆ ತಂಡ ಇದೆ ಬಿಡಿ, ಅವರಿದ್ದಾರೆ. ರವಿ ಶೆಟ್ಟಿ ಅಂದ್ರೆ ಅದು ಅವರೆಲ್ಲರಿಗೂ ಸಲ್ಲುತ್ತದು ಕಾರಣ. ಆ ಒಂದು ದೊಡ್ಡ ಒಂದು ದಿನದಲ್ಲಿ ಕೋಟ್ಯಾಂತರ ರೂಪಾಯಿ ದುಡಿಯುವಂತ ಲೈವ್ ಬ್ಯಾಂಡ್ಗಳನ್ನ ನಾವು ಬಂದ್ ಮಾಡಿದಾಗ ಬಿಡ್ತಾರ? ಯಾರ್ದಿರುತ್ತೆ? ಅಂಡರ್ವರ್ಲ್ಡ್ ಕೈವಾಡ ಇರುತ್ತೆ, ಸ್ಥಳೀಯ ರೌಡಿಗಳದ್ದಿರುತ್ತೆ, ಅಧಿಕಾರಿಗಳದ್ದೇ ಇರುತ್ತೆ, ರಾಜಕಾರಣಿಗಳದ್ದಿರುತ್ತೆ, ಮಂತ್ರಿಗಳದ್ದಿರುತ್ತೆ ಸಪೋರ್ಟ್ ಅವರಿಗೆ. ಅಂಥವ್ರನ್ನ ಎದುರಿಸಿ ಮಾಡಿದಾಗ ಈ ರವಿ ಶೆಟ್ಟಿನ ಎಲ್ಲಿ ಹೊಂಡಕ್ಕೆ ಹಾಕ್ಬೇಕು ಅಂತ ಕಾಯ್ತಾ ಇರ್ತಾರೆ. ನಮ್ಮಲ್ಲಿ ಹೋರಾಟ ಮಾಡುವಾಗ ಅಥವಾ ನಾನು ಸಮಾಜನ ಏನಾದ್ರು ತಿದ್ದುತ್ತೀನಿ, ನ್ಯಾಯಯುತವಾಗಿ ತಿದ್ದುತ್ತೀನಿ ಅಂದ್ರೆ ಅವನು ಬಹಳ ಭದ್ರವಾಗಿರ್ಬೇಕಂತೆ. ನೇರವಾಗಿ ಹೇಳ್ತೀನಿ, ಅನ್ಯತಾ ಭಾವಿಸ್ಬೇಡಿ. ಕೈ ಬಾಯಿ ಕಚ್ಚೆ ಶುದ್ಧವಾಗಿರ್ಬೇಕಂತೆ. ಅದಿದ್ರೆ ಮಾತ್ರ ಅಂಥವ್ರನ್ನ ಮುಟ್ಲಿಕ್ಕೆ ಸಾಧ್ಯ. ಸರಿ, ಎಲ್ಲ ಒಂದು ಕಡೆ ಈಗ ಹೇಳಿದ್ರಿ ನೀವು ತಮ್ಮ ಈ ಲೈವ್ ಬ್ಯಾಂಡು ಮತ್ತು ಒಂದು ಸ್ವಲ್ಪ ಇಂತಹ ದೊಡ್ಡ ಹೋರಾಟಗಳಲ್ಲಿ ತಾವು ಭಾಗಿಯಾದಾಗ ಕೆಲವೊಂದು ರೂಮರ್ಗಳು ಅಥವಾ ಕೆಲವೊಂದು ಮಾಧ್ಯಮಗಳು ನಾವು ಕೇಳ್ಪಟ್ಟಂಗೆ ರವಿ ಶೆಟ್ಟಿ ಅವರಿಗೆ ಅಂಡರ್ವರ್ಲ್ಡ್ ನಂಟಿದೆ ಅನ್ನೋದು ಒಂದು ಮಾತು ಕೇಳಿಬಂತು. ಅದ್ರ ಬಗ್ಗೆ ಏನು? ಯಾವುದೇ ನಂಟು ನನಗಿಲ್ಲ, ನನಗೆ ಅಂಡರ್ವರ್ಡ್ಸ್ ಯಾವುದು ನಂಟಿಲ್ಲ. ಸ್ನೇಹಿತ ವರ್ಗ ಬಹಳಷ್ಟು ಇದ್ದಾರೆ, ನನ್ನ ಸ್ನೇಹಿತ ವರ್ಗ. ಯಾಕಂದ್ರೆ ಇವತ್ತು ರವಿ ಶೆಟ್ಟಿ ಈಗ ನೋಡಿ ಬೆಟ್ಟಿಂಗ್ ದಂಧೆಯನ್ನ ಹಿಡಿದಿದ್ದೇನೆ. ಬೆಟ್ಟಿಂಗ್ ದಂಧೆಯಲ್ಲಿ ಬರೀ ಒಂದು 3-4 ವರ್ಷದಲ್ಲಿ, ನೀವೆಲ್ಲ ಪತ್ರಕರ್ತರು, ನಾನು ನಿಮ್ಮನ್ನ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಅವತ್ತೇನಿದ್ರು ಹಂಗೆ ಇದ್ರೆ ಬಿಟ್ರೆ ಏನು ಬದಲಾವಣೆ ಕಾಣಿಸಿಲ್ಲ ನನಗೆ. ನಾವು ಅಷ್ಟೇ ಅದೇ ಕಾರ್ ಇಟ್ಕೊಂಡಿದ್ದೀವಿ ಬಿಟ್ರೆ ಏನು ಬದಲಾವಣೆ ಕಾಣಿಸಿಲ್ಲ ನಮ್ಮಲ್ಲಿ. 2021ರಲ್ಲಿ ಸಾಮಾನ್ಯ ಒಬ್ಬ ಕಾರ್ಮಿಕನಾದ ವ್ಯಕ್ತಿ ಇವತ್ತು ಸಾವಿರಾರು ಕೋಟಿಯ ಒಡೆಯ. ಹೇಗೆ? ಬೆಟ್ಟಿಂಗು. ಆ ಬೆಟ್ಟಿಂಗ್ನ ವಿರುದ್ಧ ನಾನು ಧ್ವನಿ ಎತ್ತಾಗ ನನ್ನ ವಿರುದ್ಧ ಅದು ಏನೇನು ಬಂತು ಅಂತ ಹೇಳಂಗಿಲ್ಲ. ಮೋಸ್ಟ್ಲಿ ನನ್ನ ಲೆಕ್ಕ ಅಂಡರ್ವರ್ಡ್ಸ್ ಎಲ್ಲದಕ್ಕೂ ಹೋಗಿ ಮೀಟ್ ಆಗಿದ್ದಾರೆ, ತೆಗಿಬೇಕು ರವಿ ಶೆಟ್ಟರ್ನ ಅಂತ. ರೌಡಿಗಳನ್ನೆಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ರಾಜಕಾರಣಿಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಬಟ್ ನಮ್ದು ಶುದ್ಧ ಹಸ್ತದಿಂದ ಇದ್ದು ನಾವು ಪರ್ಫೆಕ್ಟ್ ಇದ್ದಿದ್ರಿಂದ ನನಗೂ ಅಷ್ಟೇ ಕೋಟ್ಯಾಂತರ ರೂಪಾಯಿ ದೊಡ್ಡ ಮಟ್ಟದ ಆಮಿಷ ಒಡ್ಡಿದ್ರು, ದೊಡ್ಡ ಮಟ್ಟದ್ದು. ಯಾರು ಬಿಟ್ಕೊಡಲ್ಲ ಆ ದುಡ್ಡನ್ನೆಲ್ಲ. ಆದ್ರೆ ನಾನು ಹೇಳಿದ್ದು ಒಂದೇ, ಆ ದುಡ್ಡು ತಗೊಂಡು ಏನ್ ಮಾಡ್ಲಿ? ನಾನು ಏನ್ ಮಾಡ್ಲಿ? ನನ್ನ ನೆಮ್ಮದಿ ಇದೆ. ನನ್ನ ಹೆಂಡತಿ ಮನೆಗೆ ಹೊಸ್ತಿಲ್ ಕೂಡ ತುಳಿಯಕ್ ಬಿಡಲ್ಲ, ಹೊರಗಡೆ ದುಡ್ಡು ಬರುತ್ತೆ ಅಂತ ಹೇಳಿದ್ರು. ಹೊಸ್ತಿಲ್ ಕೂಡ ಹೊರಗಡೆ ಮಾಡಕ್ ಬಿಡಲ್ಲ. ಹಾಗಾಗಿ ನನಗೆ ಆ ದುಡ್ಡಿನ ಅವಶ್ಯಕತೆ ಏನಿದೆ? ನೆಮ್ಮದಿಲಿದ್ದೀನಿ. ಈಗ ಇಲ್ಲೇ ಮಲ್ಕೊಂಡ್ರು ನನ್ಗೆ ನಿದ್ದೆ ಬರುತ್ತೆ, ಒಳ್ಳೆ ರೀತಿಯಿಂದ ಬರುತ್ತೆ. ಮತ್ತೆ ನಾನೇನು ಇದನ್ನು ಗುತ್ತಿಗೆ ತಗೊಂಡಿಲ್ಲ, ಯಾವ ಹೋರಾಟನೂ ನಾನು ಗುತ್ತಿಗೆ ತಗೊಂಡಿಲ್ಲ. ನಾನು ಹೋರಾಟಗಾರ ಅಂತ ಹಣೆ ಮೇಲೆ ಪಟ್ಟಿ ಹಾಕೊಂಡಿಲ್ಲ. ನಾನು ಎಲ್ಲ ನಿಮ್ಮಂತವ್ರು ಹೇಳ್ತಾ ಇದ್ರಿ ಹೋರಾಟಗಾರ ಅಂತ ಬಿಟ್ರೆ, ನಾನು ಕೇಳಿದ್ರೆ ರವಿ ಶೆಟ್ಟಿ ಬೈಂದು ನಾನೊಬ್ಬ ಸಾಮಾನ್ಯ ವ್ಯಕ್ತಿ. ಸೊ ಹೀಗೆ ಹೇಳ್ತಾ ಇದ್ದೀನಿ. ಮತ್ತೆ ಗುತ್ತಿಗೆನೂ ತಗೊಂಡಿಲ್ಲ. ಇದು ನಾನಿಲ್ಲ ಅಂದ್ರೆ ಬೇರೆ ಇಲ್ಲ, ನಾನಿಲ್ಲ ಅಂದ್ರೆ ನಮ್ಮ ಅಪ್ಪ ಇನ್ನೊಬ್ಬ ಬರ್ತಾನೆ, ನಾನಿಲ್ಲ ಅಂದ್ರೆ ನನ್ನ ಅಣ್ಣಿನೊಬ್ಬ ಬರ್ತಾನೆ ಹೋರಾಟ ಮಾಡ್ಲಿಕ್ಕೆ. ನನ್ನ ಅವಶ್ಯಕತೆ ಇಲ್ಲ. ಜನನೂ ಅಷ್ಟೇ. ರವಿ ಶೆಟ್ಟಿ ವಾಯ್ಸ್ ಎಷ್ಟು ದಿನ ಕೇಳ್ತಾ ಇದೆ ಅಷ್ಟು ದಿನ ಮಾತ್ರ. 2 ದಿನ ಕೇಳಿಲ್ಲ ಅಂತ ಹೇಳಿದ್ರೆ ರವಿ ಶೆಟ್ಟಿನ ಮರೆತು ಬಿಡ್ತಾರೆ. ಶಾರ್ಟ್ ಮೆಮೊರಿ ಇದೆ ನಮ್ಮ ಜನಗಳ. ಸರ್, ಆಮೇಲೆ ಇನ್ನೊಂದು ಜನಜನಿತವಾಗಿರೋದು ಕೇಳ್ಪಟ್ಟಂಗೆ ಈ ಹೋರಾಟಗಾರರ ಮನೋಭಾವನೆ, ಆ ಒಂದು ಅಗ್ರೆಸಿವ್ನೆಸ್ಸು ಎಲ್ಲವನ್ನು ಮಾಡ್ತಾರೆ. ಆದ್ರೆ ಇದೆಲ್ಲವೂ ಮಾಡ್ಬೇಕಾದ್ರೆ ಸೋರ್ಸ್ ಬೇಕಲ್ಲ, ಸೋರ್ಸ್ ಎಲ್ಲಿಂದ ಬರುತ್ತೆ? ಅದಕ್ಕೆ ಹೇಳೋದು. ನಾನು ಮೊದಲೇ ನಿಮಗೆ ಪ್ರಥಮವಾಗಿ ಹೇಳಿದೆ ಏನಂತ ಹೇಳಿ, ನಂದು ಉದ್ಯಮ ಇದೆ, ನಾನು ಒಬ್ಬ ಉದ್ಯಮಿ, ಒಬ್ಬ ಕೃಷಿಕ, ನಾನೊಬ್ಬ ಹೈನುಗಾರಿಕೆ ನಡೆಸುವವನು. ನಮ್ಮದೇ ಆದಂಥ ಮೂಲದಲ್ಲಿ ಬರ್ತದೆ. ಮತ್ತು ಅದಲ್ಲದೇನೆ ಕೆಲವಷ್ಟು ಜನ ದೇಣಿಗೆಯನ್ನು ನೀಡ್ತಾರೆ. ಇದನ್ನು ನಾವು ಒಪ್ಪಬೇಕಾಗ್ತದೆ. ನಾವು ಇಲ್ಲಿ ಹೋರಾಟ ಮಾಡುವಾಗ ನಾನು ನನ್ನ ಮನೆಯಿಂದ ತಂದು ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಾನು ಎಲ್ಲೂ ಹೇಳಿಲ್ಲ, ಹೇಳೋದೂ ಇಲ್ಲ. ನಾನು ದೇಣಿಗೆ ತಂದು ಕೊಡ್ತಾರೆ. ನಾವು ಯಾರಿಗೂ ಒಂದು ಅನುಕೂಲ ಆಗುವ ರೀತಿಯಲ್ಲಿ, ಈಗ ಅವ್ರಿಗೇನೋ ಸಮಸ್ಯೆಲಿರ್ತಾರೆ, ದೊಡ್ಡ ಸಮಸ್ಯೆಲಿರ್ತಾರೆ, ಅವರಿಗೆ ನಾವು ಯಾವುದೋ ಒಂದು ಸಹಕಾರ ಮಾಡಿದಾಗ ಅವರು ಅದಕ್ಕೆ ಪ್ರತಿ ಸಹಕಾರವನ್ನು ನೀವು ನಡೆಸ್ಲಿಕ್ಕೆ ಬೇಕಾಗುತ್ತೆ ತಗೊಳ್ಳಿ ಅಂತ ಕೊಡ್ತಾರೆ. ನಾವೆಲ್ಲ ರೆಸಿಪ್ಟರ್ ಕೊಟ್ರಾಯ್ತು. ರೆಸಿಪ್ಟರ್ ಕೊಟ್ರ ಮೇಲೆ ನಮ್ಮನ್ನು ಕೇಳಬೇಕಾಗಿದ್ದು ಸರ್ಕಾರ, CA ಇರ್ತಾರೆ, ಅದನ್ನ ಸರ್ಕಾರ ಹ್ಯಾಂಡಲ್ ಮಾಡುತ್ತೆ. ನಾವು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವೆಲ್ಲರೂ ಹಾಗೆ ತಗ ಜೇಬಿಗೆ ಹಾಕೊಟ್ರೆ ಮಾತ್ರ ಟೆನ್ಷನ್. ನಾವು ರೆಸಿಪ್ಟರ್ ಕೊಟ್ರೆ ಅಂತ ತಲೆ ಕೆಡಿಸೋ ಆ ಥರ ದೇಣಿಗೆಗಳು ಬರುತ್ತೆ. ನಮ್ಮ ಸಂಸ್ಥೆಗೆಲ್ಲ ಈಗ ಏನಾದರೂ ಇದು ಮಾಡ್ತೀವಿ, ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರೆ ಆ ಕಾರ್ಯಕ್ರಮಕ್ಕೆ
ಹೆಚ್ಚಾಗಿ ಉಳಿಯುವಷ್ಟು ದೇಣಿಗೆ ಬರ್ತದೆ ನಮಗೆ. ಸರ್, ಈಗ ತಾವು ಈಗ ಬೇಕರಿ ಕಾಂಡಿಮೆಂಟ್ಸು ಮತ್ತು ಈ ಬೀದಿ ಬದಿ ವ್ಯಾಪಾರಸ್ಥರ ರಕ್ಷಣೆಗೆ ಈ ಹಿಂದೆ ಹಲವಾರು ಕಾರ್ಯಕ್ರಮನ ಮತ್ತು ಹೋರಾಟಗಳು ಮಾಡಿದ್ರಿ. ಬಟ್ ಅದು ಸರ್ಕಾರ ಸ್ವಲ್ಪ ಮಟ್ಟಿನ ಅವರ ಒಂದು ಆದಾಯದಲ್ಲಿ ಏನೋ ಸ್ವಲ್ಪ ಹೆಲ್ಪ್ ಮಾಡ್ತು ಸಿದ್ದರಾಮಯ್ಯ ಗೌರ್ಮೆಂಟ್. ಇಲ್ಲ, ಬಹಳ ದೊಡ್ಡ ಮಟ್ಟದ ಮಾಡ್ತು, ಸಣ್ಣ ಮಟ್ಟದ್ದಲ್ಲ. ಯಾಕೆ ಅಂದ್ರೆ ಇಂಡಿಯಾದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ, ಭಾರತದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ವಾಣಿಜ್ಯ ತೆರಿಗೆ ಇಲಾಖೆಯವರು ನೀಡಿದ ನೋಟಿಸು ಮತ್ತು ಕಟ್ಟಬೇಕು ಅಂತ ಹೇಳಿರುವಂತ ದಂಡ ಮತ್ತು ಕೊಟ್ಟಬೇಕಾಗದಂತ ನೋಟಿಸ್, ಹಣ ಇಂತಿಷ್ಟು ದುಡ್ಡು ಕಟ್ಟಬೇಕಂತ 4 ವರ್ಷದ ದುಡ್ಡನ್ನ, ಟ್ಯಾಕ್ಸ್ ಅನ್ನ, ತೆರಿಗೆಯನ್ನ ನೀವು ಕಟ್ಟಬೇಕು. 4 ವರ್ಷದ ತೆರಿಗೆಯನ್ನ ಕಟ್ಟಬೇಕು, ಮತ್ತೆ ಅದಕ್ಕೆ ದಂಡವನ್ನ ಕಟ್ಟಬೇಕು. ನೀವು ಪಾವತಿ 4 ವರ್ಷದಿಂದ ನೀವು ಕಟ್ಟಿಲ್ಲ, ಆದ್ರಿಂದ ದಂಡವನ್ನ ಕಟ್ಟಬೇಕು. ಬರೀ 7 ದಿನದಲ್ಲಿ ಕಟ್ಟಬೇಕು, ಇಲ್ಲ ಅಂದ್ರೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಫೈನಲ್ ನೋಟಿಸ್ ಕಳಿಸಿದ್ರು. ಆ ಸಂದರ್ಭದಲ್ಲಿ ನೋಡಿ, ಬೇಕ್ರಿ, ಚಿಕ್ಕ ಬೇಕ್ರಿ, 2.5 ಲಕ್ಷ ರೂಪಾಯಿ ವ್ಯಾಲ್ಯೂ ಬಾಳುತ್ತೆ ಒಬ್ಬರಿಗೆ ಬೇಕ್ರಿಗೆ, ಅವರಿಗೆ 26 ಲಕ್ಷ ಕಳಿಸಿದ್ದಾರೆ. ಒಬ್ಬ ಹುಡುಗ ಗ್ಯಾಸು ಸಪ್ಲೈ ಮಾಡುವಂತವನು, ಅವ ಬೇರೆಯವ್ರ ದುಡ್ಡನ್ನ ಹಾಕಿ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದಾನೆ, ಕ್ಯಾಶ್ ಎತ್ತು ಕೊಟ್ಬಿಟ್ಟಿದ್ದಾನೆ. ಅವನಿಗೆ ಯಾರೋ ಹೇಳಿದಾರಂತೆ, ನೀನು ಟ್ರಾನ್ಸಾಕ್ಷನ್ ಮಾಡಿದ್ರೆ ನಿಮ್ಮ ಮನೆಗೇನೆ ಕಟ್ಟೋದಕ್ಕೆ ಸ್ವಲ್ಪ ಲೋನ್ ಜಾಸ್ತಿ ಸಿಗ್ತದಪ್ಪ ಅಂತ ಹೇಳಿದ್ದಾರೆ. ಪಾಪ ಆಸೆ, ಅವನಿಗೆ ಗೊತ್ತಿಲ್ಲ ಇದ್ರದ್ದೆಲ್ಲ. ಅವನಿಗೆ 48 ಚಿಲ್ಲರೆ ಬಂದಿದೆ. ಲಕ್ಷ ಸಾವಿರ ನೀವು ಮಾತಾಡಬೇಡಿ, ಸಾವಿರ ಇಲ್ಲ, ಇಲ್ಲಿ ಕೋಟಿವರೆಗೆ ಬಂದಿದೆ. ಈ ತರದ ಇದನ್ನ ಮಾಡಿದಾಗ ಸುಮಾರು ನನಗೆ ತಿಳಿದ ಹಾಗೆ 80 ರಿಂದ 85 ಲಕ್ಷ ಜನಗೆ ನೋಟಿಸ್ ಹೋಗ್ಲಿಕ್ಕೆ ರೆಡಿಯಾಗಿತ್ತು. ಅದರಲ್ಲಿ ನೀವಿದ್ರೂ ಇರಬಹುದು. 20 ಲಕ್ಷ ವರ್ಷಕ್ಕೆ ಯಾರ್ದು ಕ್ರಾಸ್ ಆಗಿದೆಯೋ ಅವರೆಲ್ಲರಿಗೂ ದಂಡ ಕಟ್ಟಬೇಕು. ಅದು 4 ವರ್ಷದ್ದು ಸೇರಿ ತೆರಿಗೆ ಮತ್ತು ತೆರಿಗೆಗೆ ದಂಡ, ಅದು ಜಾಸ್ತಿ ದಂಡ ಬರುತ್ತದು. ಸೊ ಅದನ್ನ ಕಟ್ಟಬೇಕಂತ ನೋಟಿಸ್ ಇಶ್ಯೂ ಮಾಡ್ತಾರೆ. ಎಲ್ಲರೂ ನಮ್ಮ ಕಾರ್ಮಿಕ ಪರಿಷತ್ತಿನ ಮೊರೆ ಬರ್ತಾರೆ. ಆ ದೇವರು ಮತ್ತೆ ಮಾಧ್ಯಮದವರು, ಇಲ್ಲಿ ರವಿ ಶೆಟ್ಟಿ ಮಾಡ್ದ ಅನ್ನೋದಕ್ಕಿಂತನೂ ದೇವರು ಮತ್ತು ಮಾಧ್ಯಮದವರು ದೇವ್ರ ರೂಪದಲ್ಲಿ ನನಗೆ ಬಂದಿದ್ದವತ್ತು. ನನ್ನ ಇಂಟೆನ್ಷನ್ ಏನಿದೋ ಅದಕ್ಕೆ 10 ಪಟ್ಟು ಹೆಚ್ಚಾಗಿ ನನಗೆ ಸಹಕಾರವನ್ನು ನೀಡಿದವರು ಮಾಧ್ಯಮದವರು. ಅದನ್ನು ನಾನು ಯಾವತ್ತೂ ಮರಿಲಿಕ್ಕೆ ಆಗಲ್ಲ. ಅದು ನನ್ನ ಜಯ ಅಲ್ಲ, ಅದು ಮಾಧ್ಯಮದವರ ಜಯ, ಆ ದೇವ್ರು ಕೊಟ್ಟಿರೋ ಆಶೀರ್ವಾದ ಅಂತ ಬಿಟ್ಟು ಹೇಳ್ಬೇಕಾಗತ್ತೆ. ಇಂಡಿಯಾದ ಇತಿಹಾಸದಲ್ಲಿ ಆಗಿರ್ಲಿಲ್ಲ ಬದಲಾವಣೆ. ಕೆಲವೊಂದು ಮಾಧ್ಯಮದಲ್ಲಿ ವಿಶ್ಲೇಷಕರನ್ನ ಕೂರಿಸಿದ್ರು. ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಆತನಿಗೆ ಜ್ಞಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ಯಾರಿಗೆ? ರವಿ ಶೆಟ್ಟಿಗೆ ಜ್ಞಾನ ಇಲ್ಲ ಅಂದ್ರೆ ಅವರಿಗೆ ಜ್ಞಾನದ ಕೊರತೆ ಇದೆ. ಅವ್ರು ಎಷ್ಟು ಕೇಳ್ಕೊಂಡ್ರು ಇದೆಲ್ಲ ಆಗಲ್ಲ, ಇತಿಹಾಸದಲ್ಲಿ ಆಗೇ ಇಲ್ಲ, ಬರಲ್ಲ. ಅದು ಒಂದ್ಸಲ ನೋಟಿಸ್ ಇಶ್ಯೂ ಮಾಡಿರ್ಬೇಕೆ ಸ್ವಲ್ಪ ಕಡಿಮೆ ಮಾಡಬಹುದು. ಈಗ 10 ರೂಪಾಯಿ ಕಟ್ಟೋದನ್ನ ಒಂದು 5 ರೂಪಾಯಿ 6 ರೂಪಾಯಿ ಮಾಡಬಹುದು. ಮನ್ನಾ ಮಾಡ್ಲಿಕ್ಕೆ ಯಾರಿಗೂ ಆಗಲ್ಲ ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವ್ರು ಹೇಳಿದ್ರು. ಶೆಟ್ರೆ, ನಿರ್ಮಲಾ ಸೀತಾರಾಮನ್ ಕೇಳ್ರಿ ಅಂದ್ರು. ಅವ್ರನ್ನೂ ಕೇಳ್ದೆ, ಗುಂಡೂರಾವ್ ಅವ್ರನ್ನ ಕರೆಸ್ದೆ, ಮುಖ್ಯಮಂತ್ರಿಗಳನ್ನ 1-2-3 ಸಲ ಭೇಟಿ ಆದೆ, ಕಮಿಷನರ್ನ ಅವರು ಇದ್ರ ಕಮಿಷನರ್ ಕೇಳಿದ್ರು, ಯಾರು ಇಲ್ಲ ಅಂತ ಹೇಳ್ತಾರೆ. ಯಾವುದೋ ನಮ್ಮ ದೊಡ್ಡ ಮಾಧ್ಯಮದವರೇ ಒಬ್ರು ಮುಖ್ಯಸ್ಥರು, ರವಿ ಶೆಟ್ಟರ್ ರಾಜಕೀಯದ ಇದ್ರಲ್ಲಿ ಇದಾರೆ ಅನ್ಸುತ್ತೆ, ಮೋಸ್ಟ್ಲಿ ಹೆಸರು ಮಾಡೋ ಹುಚ್ಚ ಅನ್ಸುತ್ತೆ. ಯಾವ್ದೋ ಪಕ್ಷಕ್ಕೆ ಹೋಗಕ್ಕೆ ಈ ತರ ಮಾಡ್ತಾ ಇದ್ದಾರೆ. ಆಗೋದಿಲ್ಲ ಅಂದ್ರೆ ಅವತ್ತು ರಾತ್ರಿ ನಿದ್ದೆ ಬಂದಿಲ್ಲ ನನಗೆ, ನಿದ್ದೆ ಬಂದಿಲ್ಲ. ರಾತ್ರಿ 3 ಗಂಟೆವರೆಗೆ ಗೂಗಲ್ ನಲ್ಲಿ ಹುಡುಕಿದ್ದೀನಿ, ಎಲ್ಲಿ ಏನು ತಪ್ಪಿದೆ, ನೋಟಿಸ್ ಕಳಿಸಿದ್ರಲ್ಲಿ ಏನ್ ತಪ್ಪಿದೆ, ಏನೇನ್ ಸೆಕ್ಷನ್ ಹೇಳಿದೆ, ಯಾವ ಕೋರ್ಟ್ ಏನಂದಿದೆ, ಎಲ್ಲಿಯ ಹೈಕೋರ್ಟ್ ಏನಂದಿದೆ. ನಮಗೆ ಬೇರೆ ಭಾಷೆ ಆದ್ರೂ ಬರ್ತದ? ಆ ಭಾಷೆನ ಇದು ಮಾಡಿ ಕನ್ವರ್ಟ್ ಮಾಡಿಕೊಂಡು ಓದಿ 28 ಪುಟದ ಒಂದು ದಾಖಲಾತಿಯನ್ನ ರೆಡಿ ಮಾಡ್ತೀನಿ. ಆ ದಾಖಲಾತಿ ರೆಡಿ ಮಾಡಿದಾಗ ನನಗೆ ನಿರಾಳ ಆಗುತ್ತೆ. ರಾತ್ರಿ 3:30-4 ಗಂಟೆ ಇರಬಹುದು. ಸ್ವಲ್ಪ ಮನಸ್ಸು ನಿರಾಳ ಆಗುತ್ತೆ, ನಿದ್ದೆ ಬರ್ತದೆ. 1 ಅವರ್ 1.5 ಅವರ್ ಮಲಗ್ತೀನಿ. ಮತ್ತೆ ಆಫೀಸಿಗೆ ಬರ್ತೀನಿ, ಅದನ್ನೆಲ್ಲ ಪ್ರಿಂಟ್ ತೆಗೆದುಬಿಟ್ಟು ಅದಕ್ಕೆ ಸೀಲೆಲ್ಲ ಹೊಡೆದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಮಿಷನರ್ನ ಭೇಟಿಯಾಗಿ ನೇರವಾಗಿ ಹೇಳ್ತೀನಿ, ಮುಖ್ಯಮಂತ್ರಿಗಳ ಹತ್ರನೇ ಹೇಳ್ತೀನಿ, ನೀವು ಇದನ್ನೇನಾದ್ರೂ ವಜಾ ಮಾಡಿಲ್ಲ ಅಂತ ಹೇಳಿದ್ದೆ ಹೌದಾದ್ರೆ ಈ ಕಾಯ್ದೆಯ ಅನ್ವಯ 200 ಅಸಿಸ್ಟೆಂಟ್ ಕಮಿಷನರ್ ಮೇಲೆ ನಾನು ದೂರು ದಾಖಲು ಮಾಡ್ತೇನೆ. ಯಾಕಂದ್ರೆ ಇದು ತಪ್ಪಿದೆ. ಭಯವನ್ನು ಉತ್ಪಾದನೆ ಮಾಡುವಂತ ಕೆಲಸ ಮಾಡಿದಿರಿ ನಮ್ಮ ಜನಗಳಿಗೆ. ಯಾರು ಒಬ್ಬ ಸತ್ತೋದ ಅಂತ ಹೇಳಿದ್ರೆ ನಿಮ್ಗೆ ಅದು ಕೊಡ್ಲಿಕ್ಕೆ ಆಗ್ತದ? ಇದ್ರ ಮೇಲೆ ನಾನು 200 ಜನ ಅಸಿಸ್ಟೆಂಟ್ ಮೇಲೆ, ಕಮಿಷನರ್ ಮೇಲೆ ಕೇಸ್ ಮಾಡ್ತೀನಿ ಅಂತ ಹಾಕಿದೆ. ಮತ್ತೆ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಇದು ಮಾಡಿಸಿದ್ದೆ. ನನ್ನ ಒಬ್ರು CA ಇಂದನೂ ಅದ್ರದ್ದು ಹೆಚ್ಚಿನ ಮಾಹಿತಿಯನ್ನ ತಗೊಂಡು ಯಾವ ರೀತಿ ಇದನ್ನ ಮನ್ನಾ ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ಪಷ್ಟತೆನ, ಎರಡನ್ನು ಮನ್ನಾ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಮನ್ನಾ ಮಾಡೋದಾದ್ರೆ ಯಾವ ರೀತಿ ಮಾಡಬಹುದು, ಸಾಧಕ ಬಾಧಕಗಳ ಬಗ್ಗೆ 28 ಪುಟದ ದಾಖಲಾತಿಯನ್ನ ಕೊಟ್ಟೆ. ಗುಡ್ ಅಂದ್ರು ಮುಖ್ಯಮಂತ್ರಿಗಳು, ಗುಡ್ ಅಂದ್ರು. ಹೇಳಿದ್ರು, ಬಾ ನಾಳೆ ಪ್ರೆಸ್ ಮೀಟ್ ಕರಿತೀನಿ, ಮಾಡ್ತೀನಿ, ಬಾ ಏನೋ ಒಂದು ಮಾಡ್ತೀನಿ ಅಂದ್ರು. ನಂಗೆ ನಂಬಿಕೆ ಇಲ್ಲ.
ರಾಜಕಾರಣಿಗಳಲ್ಲ. ಸೊ ಆದ್ರೂ ಒಂದು ಭರವಸೆ ಹೇಳಿದೆ, ನಾನು ಬರಲ್ಲ, ನಾನು ಯಾವ ಕಾರಣಕ್ಕೂ ವಿಧಾನಸೌಧಕ್ಕೆ ಬರಲ್ಲ, ನಾನು ಜನಗಳ ಮಧ್ಯೆ ಇರ್ತೀನಿ. ಯಾಕಂದ್ರೆ ವಿಧಾನಸೌಧಕ್ಕೆ ಬಂದ್ರ ಮೇಲೆ ಒಬ್ಬ ಮುಖ್ಯಮಂತ್ರಿ ನಾಡಿನ ದೊರೆ ಹೇಳಿದಾಗ ನಾನು ಅದನ್ನ ಆಗಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಈಗ ಒಂದು 50% ಹೇಳ್ಬಿಟ್ಟು 50% ಮಾಡ್ತೀನಪ್ಪ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾನು ಆಗಲ್ಲ ಅನ್ನಕ್ ಬರಲ್ಲ. ನೀವು ಮಾಧ್ಯಮದವ್ರ ಎದುರುಗಡೆ ಇರ್ತೀರಿ, ಹ್ಞೂ 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 ಅನ್ಬೇಕಾಗತ್ತೆ. ನಾನು ಬರೋದಿಲ್ಲ, ನಾನು ಜನಗಳ ಮಧ್ಯೆ ಇರ್ತೀನಿ. ನೀವು ಅದನ್ನ ಹೇಳಿದ್ದೆ ಹೌದಾದ್ರೆ, ನೀವು ಅದನ್ನ ಘೋಷಣೆ ಮಾಡಿದ್ದೆ ಹೌದಾದ್ರೆ ಆಮೇಲೆ ನಾನು ನಿಮ್ಮನ್ನು ಬಂದು ಕಾಣ್ತೀನಿ, ಅಲ್ಲಿವರೆಗೆ ನಾನು ಬರಲ್ಲ ಅಂತ ಹೇಳ್ತೀನಿ. ಕಡೆಗೂ ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಹಿಂದಿನ ಈಗ ನಿನ್ನೆಯವರೆಗಿದ್ದ ಇವತ್ತಿನವರೆಗೂ ಮುಖ್ಯಮಂತ್ರಿಗಳೇ ಅವರು, ಇನ್ನು ನಾಳೆ ಅವರು ಪ್ರಮಾಣ ವಚನ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಖುಷಿ. ಅದೆಷ್ಟೋ ಲಕ್ಷ ಜನರಿಗೆ ಇದರಿಂದ ಸಂತೋಷ ಆಯಿತು, ಎಷ್ಟೋ ಲಕ್ಷ ಜನರ ಬದುಕು ಬಹಳ ಬಂಗಾರ ಆಯಿತು. ಅವರು ಆದೇಶ ಮಾಡಿದರು, ಇದನ್ನು ಸಂಪೂರ್ಣವಾಗಿ ನಾವು ಮನ್ನಾ ಮಾಡ್ತೇವೆ, ಪ್ಲಸ್ ಈ ನೋಟಿಸ್ಗಳನ್ನು ಹಿಂಪಡಿತೇವೆ ಅಂತ ಬಿಟ್ಟು ಮಾಧ್ಯಮದ ಮುಖಾಂತರ ಹೇಳಿದರು. ಆದರೂ ನನಗೆ ಚುಗುಟಿ ನೋಡಿಕೊಂಡೆ, ಹೌದಾ ಇಲ್ಲ ಸತ್ಯನ ಸುಳ್ಳ ಅಥವಾ ಕನ್ಸೆಲ್ಲರ್ ಕಂಡ್ಬಿಟ್ನ ಅಂತೇಳಿ. ಯಾಕೆಂದರೆ ಟಿ ವಿಯಲ್ಲಿ ಕೂತಿರೋ ಒಬ್ಬ ವಿಶ್ಲೇಷಕರು ಕೂಡ, ಒಬ್ಬ ಹಿರಿಯ ಪತ್ರಕರ್ತರು ಕೂಡ, ಒಬ್ಬ CA ಕೂಡ ಇದಾಗುತ್ತೆ ಅಂತ ಹೇಳಿರಲಿಲ್ಲ. ನಾನು ಒಬ್ಬನೇ ಆಗುತ್ತೆ ಅಂದಿದ್ದು. ನನ್ನ ಜೊತೆ ಕುಣಿಲಿಕ್ಕೆ ನಮ್ಮ ಬೇಕರಿ ಕಾಣಿ. ಬಟ್ ಇದು ಎಲ್ಲದ್ರ ಮಧ್ಯೆ ಈ ಒಂದು ಸಕ್ಸಸ್ಸಿನ ಒಂದು ಎಂಜಾಯ್ ಮಾಡೋ ಟೈಮಲ್ಲಿ ನಿಮ್ಮಲ್ಲಿ ಒಡುಕು ಮೂಡುವಂತ ಕೆಲವೊಂದು ವಾತಾವರಣ ನಡೀತು. ಮತ್ತೆ ಸಪ್ರೇಟ್ ಕಾಂಡಿಮೆಂಟ್ಸ್ ಮತ್ತೆ ಬೇಕರಿ ಇನ್ನೊಂದು ಸಂಸ್ಥೆ ಸ್ಟಾರ್ಟ್ ಆಗಿ ಅಲ್ಲಿ ಯಾವ ರೀತಿ ಸರ್, ಅದು ಯಾವ ಏನು ಅಂತ ಹೇಳಿದ್ರೆ, ಪ್ರತಿಯೊಂದರಲ್ಲೂ ಈಗ ಮಾಧ್ಯಮದಲ್ಲೂ ಇರುವಂತದ್ದೇ, ಯಾರು ಯಶಸ್ವಿನ ತುದಿಗೆ ಹೋಗ್ತಾರೋ ಅಲ್ಲಿ ನನಗೂ ಕೂಡ ಯಶಸ್ವಿ ಸಿಗಬೇಕು, ಅದ್ರ ಪಾಲ್ ಸಿಗ್ಬೇಕು ಅಂತ ಕೆಲವರು ಹೇಳ್ತಾರೆ. ಮತ್ತೆ ಕೆಲವರು ಅಯ್ಯೋ ಇದಿದೆಯಲ್ಲ ಇದನ್ನ ಅವ್ರು ಮಾಡ್ತಾರಲ್ಲ ಹಾಗೆ ನಾನು ಮಾಡೋಣ ಅಂತ. ಈಗ ಚಂದ್ರಶೇಖರ್ ಅವರು ಒಳ್ಳೆ ಸ್ಟುಡಿಯೋ ಮಾಡಿದ್ದಾರೆ, ನಾನು ಯಾಕೆ ಮಾಡಬಾರ್ದು, ಈ ಒಂದು ಕಲ್ಪನೆ. ಯಾರ್ಯಾರು ಏನೇನ್ ಮಾಡ್ಬೇಕು ಅವ್ರವ್ರು ಮಾಡಿದ್ರೆ ಸರಿ ಹೋಗೋದು. ಎಲ್ಲರೂ ಎಲ್ಲದು ಮಾಡ್ತೀನಂದ್ರೆ ಆಗಲ್ಲ. ನಮ್ಮ ಗೆಳೆಯರೇ, ನಮ್ಮ ಜೊತೆ ಇದ್ದವರೇ, ಜೊತೆ ಇದ್ದವರಂದ್ರೆ ಅವತ್ತಿನ ಜನಸಾಗರವನ್ನ ನೋಡಿ, ಜನ ಬೆಂಬಲವನ್ನ ನೋಡಿ ಕೆಲವು ಹಿರಿಯ ಹೋರಾಟಗಾರರಿಗೆ ಅನಿಸ್ತು, ಇದು ರವಿ ಶೆಟ್ಟಿ ಏನಪ್ಪ ನಿನ್ನೆ 24 ವರ್ಷದಿಂದ ಇದ್ದೀನಿ, ಆದ್ರೂ ಪ್ರಚಾಲಿತಕ್ಕೆ ಬಂದಿದ್ದಾನೆ, ಏನು ಎಲ್ಲದನ್ನೂ ಇದು ಮಾಡ್ಕೊಂಡು ಅವನೇ ಹೋಗ್ತಾನೆ, ನಮ್ಮ ಹತ್ರ ಆಗದಿದ್ದ ಅವನ ಹತ್ರ ಆಯ್ತಲ್ಲ ಅನ್ನೋ ಒಂದು ಕೆಲವು ಮನಸ್ಥಿತಿ ಇರಬಹುದು. ಎಲ್ಲರೂ ನಮ್ಮವರೇ, ಎಲ್ಲ ನಮ್ಮವರೇ. ಹೋರಾಟಗಾರರಂದ್ರೆ ನಮ್ಮ ಮನೆಯ ಸದಸ್ಯಗಳು, ನಮ್ಮ ಅಣ್ಣ ತಮ್ಮವರು. ಅವರು ಅದನ್ನ ಒಂದು ಪ್ರಾಯೋಗಿಕವಾಗಿ ಒಡೆಯುವಂತ ಕೆಲಸ ಅಂದ್ರೆ ಯಾವಾಗ, ಲಾಸ್ಟ್ ಕೊನೆ ಹಂತದಲ್ಲಿ. ಈಗ ನಾಡು 18ನೇ ತಾರೀಕು ಒಂದು ಹೋರಾಟ ಇಟ್ಟಿದ್ದೀನಿ, ಅವತ್ತು ಕೊನೆ ಹಂತದಲ್ಲಿ ಅವರು ಒಡೆಯುವಂತ ಪ್ರಯತ್ನ ಮಾಡಿಲ್ಲ ಅಂತ ಹೇಳಿದ್ರೆ ಈಗ 18ನೇ ತಾರೀಕಿನ ಹೋರಾಟದ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಗಳ ಹತ್ರ ಇದನ್ನು ನಾನು ಜಾರಿಗೆ ತರಿಸ್ಬಿಡ್ತಾ ಇದ್ದೆ. ಅವತ್ತು ಒಡೆದಾಗ ನಾನು ಅದು ವಿಂಗಡಣೆ ಆಯ್ತು, ಅದು ಕೆಲವು ಜನಗಳಿಗೆ ಕನ್ಫ್ಯೂಸ್ ಆಯ್ತು. ಆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಅದನ್ನು ಅವತ್ತು ಒಪ್ಕೋಬೇಕಾಗಿ ಬಂತು. ಸೊ ಅದ್ರ ಪರಿಣಾಮವಾಗಿ ಅವರಿಗೂ ಕೂಡ ದೇವರು ಸರಿಯಾದ ಶಾಸ್ತಿಯನ್ನ ಮಾಡಿದ್ರು. ಯಾಕಂದ್ರೆ ಅವ್ರು ಇನ್ನೊಂದು ಕಾರ್ಯಕ್ರಮವನ್ನು ಮಾಡಿದ್ರು, ಒಂದು 3,500-4 ಸಾವಿರ ಜನನ್ನ ಸೇರಿಸ್ತೀವಿ ಅಂತ ಬಿಟ್ಟು ಮಾಡಿದ್ರು. ಆದ್ರೆ ಅಲ್ಲಿ ಆಗಿದ್ದು ಬರೀ 180 ಜನ. ಕೇಂದ್ರ ಮಂತ್ರಿಗಳೇ ಸ್ಟೇಜಲ್ಲಿ ಕೂತ್ಕೊಂಡು ಇಷ್ಟು ಜನನೆಲ್ಲ ಕರ್ಕೊಂಡು ನೀವು ಏನು ಮಾಡೋಕ್ಕಾಗಲ್ಲ ನಿಮ್ಮ ಹತ್ರ ಅಂತ ಹೇಳ್ಬಿಟ್ಟು ಹೇಳಿ ಹೋಗ್ಬಿಟ್ರು. ಅಂದ್ರೆ ಅವ್ರು ಮಾಡಿದ್ದಕ್ಕೆ ಅವ್ರು ಬಂತು. ಇನ್ನೊಂದಾಗಿ ಸಂಘಟನೆಗಳು ಇನ್ನೂ ಹೊತ್ತು ಉಟ್ಕೋಬೇಕು. ಅಲ್ಲ, ಎಲ್ಲ ಒಂದು ಕಡೆ ರವಿ ಶೆಟ್ಟಿ ಅವರು ತಮ್ಮ ಬೆನ್ನನ್ನ ತಾವೇ ತಟ್ಕೊಂಡು ಶಬಾಷ್ ಅಂತ ಇದಾರ ಅಂತ ನನಗೆ ಗೊತ್ತಿಲ್ಲ, ಅದು ಅವ್ರಿಗೆ ಅನ್ಸಿರ್ಬೋದು, ನನಗೆ ಗೊತ್ತಿಲ್ಲ. ನಮ್ಗೆ ನೋಡ್ರಿ, ನಾವು ಮಾಡಿರೋ ಕೆಲಸನ ನೇರವಾಗಿ ಹೇಳ್ತಾ ಇದ್ದೀನಿ. ರವಿ ಶೆಟ್ಟಿ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ರವಿ ಶೆಟ್ಟಿ ಹಿಂದೆ ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಸಲ್ಲುವಂಥದ್ದು. ಈಗ ಎಲ್ಲರದು ಹೆಸರು, ಈಗ ಒಬ್ಬರ ಹೆಸರು ಹೇಳಿ ಬಿಡ್ಲಿಕ್ಕಾಗಲ್ಲ. ರವಿ ಶೆಟ್ಟಿ ಅಂಡ್ ಟೀಮ್, ರವಿ ಶೆಟ್ಟಿಯ ತಂಡ, ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು, ಬೇಕರಿ ಕಾಂಡಿಮೆಂಟ್ಸರು ಅಂತ ಹೇಳಿದ್ರೆ ಅದರಲ್ಲಿ ಬಂದಿರುವಂತ ಒಬ್ಬೊಬ್ಬ ಬೇಕರಿಯ ಒಬ್ಬ ಮಾಲೀಕನಿಗೂ ಒಬ್ಬ ಕಾರ್ಮಿಕನಿಗೂ ಇದು ಸಲ್ಲುತ್ತೆ. ನಾನು ಮೊದಲೇ ಹೇಳಿದೆ, ನನ್ನ ಗೆಲುವಲ್ಲ, ಮಾಧ್ಯಮದರ ಗೆಲುವು ಅಂದೆ, ರವಿ ಶೆಟ್ಟರ್ ಗೆಲುವು ಇದು ಅಂತ ಹೇಳಿಲ್ಲ ನಾನು. ಅದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲಿ ಪ್ರತಿಯೊಬ್ಬರಿಗೂ ಅದು ಸಲ್ಲಬೇಕಾಗತ್ತೆ. ರವಿ ಶೆಟ್ಟಿ ಎಲ್ಲೋ ಕರೆದ ತಕ್ಷಣ ಅಷ್ಟು ಜನ ಬರ್ತಾರೆ ಅಂತ ಹೇಳಿದ್ರೆ ರವಿ ಶೆಟ್ಟಿ ಮೇಲೆ ನಂಬಿಕೆ. ಯಾಕೆ ನಂಬಿಕೆ? ಹೋದ್ಸಲ ಬರ್ತಾ ಇದ್ರು, ಎಲ್ಲ ಎತ್ತೆತ್ಕೊಂಡು ಹೋಗ್ತಾ ಇದ್ರು ಸಿಗರೆಟ್ಗಳನ್ನ, ಸಂಪೂರ್ಣವಾಗಿ ಬಂದಾಯ್ತು. ಒಂದು ದಿನದಲ್ಲಿ ಕೆಲವು ಇಡೀ ಬೆಂಗಳೂರಿನಲ್ಲಿ 10 ಕಡೆ ಆದ್ರೂ ಗಲಾಟೆ ಆಗ್ತಾ ಇತ್ತು. ಬರೀ ಎಲ್ಲರನ್ನು ಏಕವಚನದಲ್ಲಿ ಕರೆಯುವಂತ ಕೆಲಸ ಮಾಡ್ತಾ ಇದ್ರು. ಬೇರೆ ರೌಡಿಗಳೆಲ್ಲ ಬಂದ್ಬಿಟ್ಟು ಗಲಾಟೆಗಳಾಗ್ತಾ ಇತ್ತು, ಹೊಡೆದಾಟ ಆಗ್ತಾ ಇತ್ತು. ಈಗ 6 ತಿಂಗಳಿಗೆ ಒಂದು ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ? ಓದಲ್ಲ, ಎಲ್ಲೆಲ್ಲಿ ಗಲಾಟೆ ಆಗಿದೆ, ಯಾರ್ಯಾರು ಗಲಾಟೆ ಮಾಡಿದಾರೋ ಅವರಿಗೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸ ಮಾಡಿದೀವಿ, ಅವ್ರನ್ನ ಜೈಲಿಗಟ್ಟುವಂತ ಕೆಲಸ ಮಾಡಿದೀವಿ. 1 ತಿಂಗಳು 2 ತಿಂಗಳು 3 ತಿಂಗಳೆಲ್ಲ ಜೈಲಲ್ಲಿ ಇದ್ದು ಬಂದಿದ್ದಾರೆ. ಮತ್ತೆ ರೌಡಿಗಳಿಗೆ ಇವರಿಗೆಲ್ಲ ನಾವು ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಇವೆಲ್ಲದು ನಮ್ಮ ಅಂಗಡಿಗಳು,
ಯಾವ್ದಾದ್ರು ಟಚ್ ಮಾಡಿದ್ದೆ ಹೋದಾದ್ರೆ ನಿಮಗೆ ಕಾನೂನು ಕ್ರಮ ನಾವು ಖಂಡಿತವಾಗಿ ಜರುಗಿಸ್ತೀವಿ ಅಂತ ಮತ್ತೆ ಕೆಲವು ಇನ್ಸ್ಪೆಕ್ಟರ್ಗಳು, ಪೊಲೀಸ್ಗಳು, ಈ ಬೆಂಗಳೂರಿನ ನಗರ ಕಮಿಷನರ್ ಅವರು ಮತ್ತೆ ನಮ್ಮ BBMP ಕಮಿಷನರು ನಮ್ಮ ಜೊತೆ ನಿಂತರು. ನಾವು ಅವ್ರ ಹತ್ರ ಕೇಳ್ಕೊಂಡ್ವಿ, ಕೈ ಮುಗಿದು ಕೇಳ್ಕೊಂಡ್ವಿ, ಕಾಲಿಗೆ ಬೀಳ್ತೀವಿ ಸ್ವಾಮಿ, ನಮ್ಮ ಬಡವರ ರಕ್ಷಣೆಗೆ ನಿಲ್ಲಿ ಅಂತೇಳಿ. ಬಟ್ ಅವ್ರು ನಮ್ಮನ್ನ ನಿತ್ರು. ದಿನೇಶ್ ಗುಂಡೂರಾವ್ ಅವರಿಗೆ ವಿಶೇಷವಾಗಿ ನಾವು ಹೇಳ್ಬೇಕಾಗತ್ತೆ, ಅವ್ರು ನಿತ್ರು. ಅವತ್ತಿನ ದಿನದಲ್ಲಿ ಆರ್ ಅಶೋಕ್ ಅವರು, ವಿಜೇಂದ್ರ ಅವರು, ನಮ್ಮ ಅಶ್ವಥ್ ನಾರಾಯಣ ಅವರು ಎಲ್ಲರೂ ಕೂಡ ನಿಮ್ಮ ನೆರವಿಗೆ ಬರ್ತೀವಿ ರವಿ ಶೆಟ್ರೆ, ನಾವು ನಿಮ್ ಜೊತೆಗಿದ್ದೀವಿ, ಇದನ್ನ ಮಾಡೋಣ ಅಂದ್ರು. ನಾನು ಹೇಳಿದೆ, ಸರ್ ಇದನ್ನ ದಯವಿಟ್ಟು ರಾಜಕೀಯವಾಗಿ ತಗೊಂಡೋಗೋದು ಬೇಡ. ಈಗ ಈ ಜಾಗದಲ್ಲಿ ನೀವಿದ್ರು, ಆಡಳಿತ ಪಕ್ಷವಾಗಿ ನೀವಿದ್ರು, ನಾವು ನಿಮ್ಮನ್ನೇ ನಂಬ್ಕೊ ಬರೋದು. ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಇದೆ, ಅಲ್ಲಿಗೆ ಹೋಗಿದ್ದೀವಿ, ಸಿದ್ದರಾಮಯ್ಯರ ಹತ್ರನೇ ಹೋಗಿದ್ದೀವಿ, ನಮ್ಮ ಅಹವಾಲು ಕೇಳಿದೀವಿ. ಇಲ್ಲಿ ರಾಜಕೀಯ ಮಿಕ್ಸ್ ಮಾಡೋದು ಬೇಡ, ಜನ ಆದ್ರು ಅಂತ ರಾಜಕೀಯ ಮಿಕ್ಸ್ ಮಾಡೋದು ಬೇಡ ಅಂತ ಬಹಳ ನಾಜೂಕಾಗಿ ಅವರಿಗೆ ನಾವು ಗೌರವನ ಸಲ್ಲಿಸಿ ಹೇಳಿ, ಕೊನೆಗೆ ಪಾಪ ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಏನೋ ಮಾಡ್ತಾ ಇದ್ದಾರೆ, ರಾಜಕೀಯ ಮಾಡೋದು ಬೇಡ, ಮಾಡಿ ಮಾಡಿ ಒಳ್ಳೇದಾಗ್ಲಿ ನಿಮ್ಗೆ ಅಂದ್ರು. ಸೊ ಬಹಳ ಒಳ್ಳೇದು, ಅವತ್ತಿನ ಕಾಲಕ್ಕೆ ಅದು ಒಳ್ಳೇದಾಯ್ತು. ಹಾಗೆ ಇವತ್ತು ಅಷ್ಟೇ ಸಂಘಟನೆಗಳು 1000 ಹುಟ್ಕೊಳ್ಳಿ, ಒಳ್ಳೇದು. ಆದ್ರೆ ನಾನು ಹೇಳೋದು ಏನಂದ್ರೆ, ಯಾವುದೇ ಸಂಘಟನೆ ಆಗಿರ್ಲಿ, ಯಾವುದೇ ಮಾಧ್ಯಮ ಆಗಿರ್ಲಿ, ಯಾವುದೇ ರಾಜಕಾರಣ ಆಗಿರ್ಲಿ, ರಾಜಕೀಯ ಮಾಡ್ಲಿ, ಸಂಘಟನೆಯವರು ಸಂಘಟನೆ ಮಾಡ್ಲಿ, ಮಾಧ್ಯಮದವರು ಮಾಡ್ಲಿ, ಆದ್ರೆ ಬೇರೆಯವರ ಕಾಲಿಳಿಯುವಂತ ಕೆಲಸನ ಯಾರು ಕೂಡ ಮಾಡಬಾರದು. ಇವತ್ತಿನವರೆಗೆ ನಾವು ಆ ಕೆಲಸ ಮಾಡಿಲ್ಲ, ನಾವು ಇನ್ನು ಮುಂದೂ ಕೂಡ ಮಾಡಲ್ಲ, ನಮ್ಮ ತಂಡ ಕೂಡ ಅದನ್ನ ಮಾಡ್ಲಿಕ್ಕೆ ಬಿಡಲ್ಲ ನಾನು. ಬಟ್ ಎಲ್ಲ ಒಂದ್ ಕಡೆ ಈ ರೀತಿ ಕಾಲಿಳಿಯುವಂತ ತಂತ್ರ ನಿಮ್ಗೆ ಅದೊಂಥರ ಅನ್ಸಿದ್ಯಾ? ನಿಮ್ಮನ್ನ ಕಾಲಿಳಿಯೋರು ನಿಮ್ಮ ಈ ಹೋರಾಟದ ಜೀವನದಲ್ಲಿ ಮಾಡಿದಾರ ಯಾರಾದ್ರೂ? ಆಕ್ಚುಲಿ ಸೀರಿಯಸ್ಲಿ ಹೇಳ್ಬೇಕಂದ್ರೆ, ಈಗ ಮೊನ್ನೆ ಬೇರೆ ಒಂದು ಸಂಘಟನೆ ಮಾಡಿದ್ರಲ್ಲ, ಅದರಿಂದ ನನಗೆ ಬಹಳಷ್ಟು ಅನುಕೂಲ ಆಯ್ತು. ನಾನು ನಿಜವಾಗೂ ಅಷ್ಟು ಕಚ್ಚಿ ಹೋಗ್ತಿರ್ಲಿಲ್ಲ. ಆ ಕಚ್ಚಿ ಹೋಗ್ಲಿಕ್ಕೆ, ಅದನ್ನ ಗೆಲ್ಲಿಕ್ಕೆ ನಿಜವಾಗಿಯೂ ಕಾರಣ ಅವರು. ಆ ಕೃತಜ್ಞತೆ ಅವರಿಗೆ, ಆ ಕ್ರೆಡಿಟ್ ಅವ್ರಿಗೆ ಸಲ್ಲಬೇಕು. ಇವತ್ತು ನಾನು ಅವ್ರ ಬೆನ್ನು ಬಿದ್ದು ಅವ್ರಿಗೇನು ತೊಂದರೆ ಆಗ್ಬಾರ್ದು ಅಂತ, ಎಲ್ಲಿ ಎಷ್ಟೇ ರಾತ್ರಿ ಆಗ್ಲಿ, ಹುಷಾರಿಲ್ಲದೆ ಮಲಗಿರ್ಲಿ ಸರ್, ಫೋನ್ ಬಂದ ತಕ್ಷಣ ಎದ್ದು ಹೋಗ್ತೀನಿ ಅಂತ ಹೇಳಿದ್ರೆ, ಅವರು ನನ್ನನ್ನ ಹಿಂದ್ಗಡೆಯಿಂದ ನನಗೆ ಪುಷ್ ಮಾಡ್ತಾ ಇರೋದು. ಅಂದ್ರೆ ಅದೊಂದು ಗಾದೆ ಇದೆಯಲ್ಲ, ನಿಂದಕರಿರ್ಬೇಕು ನಿಂದಕರು ಅಂತೇಳಿ. ಅವ್ರು ಅದಕ್ಕೆ ಕಾರಣ. ಅದಕ್ಕೆ ಯಾವತ್ತು ನಿಂದಕರ ಮಕ್ಕಳ ಹೆಸರು ನಮ್ಮ ಮಕ್ಕಳಿಗೆ ಇಡ್ಬೇಕಂತೆ. ಆ ರೀತಿಯಾಗಿ ಅವ್ರು ಯಾವಾಗ ಕಾಲೆಳಿಲಿಕ್ಕೆ ಶುರು ಮಾಡಿದ್ರು, ಅದು ಅತಿಯಾಗಬಾರದು. ಅತಿಯಾದ್ರೂ ನಾವೇನೀಗ ಸಣ್ಣ ಮಕ್ಕಳಲ್ಲ, ನಮ್ಗೆ ನಮ್ದೇ ಆದಂತ ಕಾನೂನು ಅರಿವಿದೆ, ಕಾನೂನಿನ ಸಪೋರ್ಟ್ ಇದೆ, ರಾಜಕಾರಣಿಗಳ ಸಪೋರ್ಟ್ ಇದೆ, ಎಲ್ಲರ ಸಪೋರ್ಟ್ ಇದೆ, ಸಾರ್ವಜನಿಕರ ಸಪೋರ್ಟ್ ಇದೆ, ಮಾಧ್ಯಮದವ್ರ ಸಪೋರ್ಟ್ ಇದೆ. ನಾವು ಅವ್ರು ಯಾರು ಕಾಲೆಳಿತಾರೋ ಅವ್ರಿಗೆ ತಕ್ಷಣ ಅಲ್ಲಿ ಉತ್ತರ ಕೊಡ್ಲಿಕ್ಕೆ ನಮ್ಮ ಜನಗಳು ರೆಡಿ ಇದ್ದಾರೆ. ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ರವಿ ಶೆಟ್ಟಿ ಅಂಡ್ ಟೀಮ್ ಅಂಡ್ ರವಿ ಶೆಟ್ಟಿ ಸಂಘಟನೆ ಆಗಿರ್ಬೋದು, ಇವತ್ತು ನೀಟಾಗಿರೋದ್ರಿಂದನೇ ಇಷ್ಟೆಲ್ಲ ಹಗರಣಗಳನ್ನ ಬಯಲಿಗೆಳೆದ್ರು ಕೂಡ ಯಾವುದೇ ಕಾರಣಕ್ಕೂ ರವಿ ಶೆಟ್ಟಿ ಮೇಲೆ ಯಾರು ಅಲಿಗೆನ್ಸ್ ಮಾಡ್ಲಿಕ್ಕೆ ಆಗಿಲ್ಲ. ಕಾರಣ ಹೆಂಗಂದ್ರೆ ಅಷ್ಟು ನೀಟಾಗಿರೋದ್ರಿಂದ. ನಾವು ಮಾಡಿರೋದು ಒಂದೆರಡಲ್ಲ, 958 ಫೇಕ್ ಕ್ಲಿನಿಕ್ಗಳನ್ನ ಬಂದ್ ಮಾಡಿಸಿದೀವಿ. ಇಲ್ಲಿವರೆಗೆ ನಮ್ಮ ಹೋರಾಟದ ಫಲವಾಗಿ 64 ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಅಲ್ಲ, ಟೋಟಲ್ ಬೇರೆ ಎಲ್ಲ ಓವರ್ ಆಲ್. ಪೊಲೀಸ್ ಇಲಾಖೆ ಬರೀ ಒಬ್ಬರು ಏನೋ ಆಗಿದ್ದಾರೆ ಅಷ್ಟೇ. ಯಾಕಂದ್ರೆ ಪೊಲೀಸ್ ಇಲಾಖೆ ಮೇಲೆ ನಂಗೆ ಅತಿವಾಗಿ ಗೌರವ. ಯಾಕಂದ್ರೆ ಅವ್ರು ಒಂಥರ ದೇವ್ರ ಮುಂದಿಟ್ಟಿರೋ ಗರುಡುಗಂಬ ಇದ್ದಂಗೆ. ಮೊದ್ಲು ಕಾಣಿಸೋದೇ ಹೌದು ಗರುಡುಗಂಬ. ಅವ್ರು 100 ರೂಪಾಯಿ ತಗೊಂಡ್ರು ಇದು ಮಾಡ್ತಾರೆ. ಬೇರೆಯವ್ರು ಕೋಟಿ ತಗೊಂಡೋದ್ರು ಯಾರನ್ನೂ ಪ್ರಶ್ನೆ ಮಾಡಲ್ಲ. AC ರೂಮಲ್ಲಿ ಕೂತ್ಕೊಂಡು ತಗೊಂಡವ್ರನ್ನ ಪ್ರಶ್ನೆ ಮಾಡಲ್ಲ. ಇವರೆಲ್ಲರೂ 10 ರೂಪಾಯಿ ಇಸ್ಕೊಂಡ್ರು ಇದು ಮಾಡ್ತಾರೆ. 10 ರೂಪಾಯಿ ತಗೊಳ್ಳೋದು, ಲಂಚ ತಗೊಳ್ಳೋದು. ಅವ್ರ ಹೋರಾಟಕ್ಕೆ, ನಿಮ್ಮ ಹೋರಾಟಕ್ಕೆಲ್ಲ ಅಡ್ಡಿ ಮಾಡಿದ್ರು ಪೊಲೀಸರೇ ನಿಮ್ಗೆ? ಅಲ್ಲ, ಅವರು ಅಡ್ಡಿ ಮಾಡ್ತಾರೆ ಅಂದ್ರೆ ಅವ್ರಾಗ ಅಡ್ಡಿ ಮಾಡಲ್ಲ, ಅಡ್ಡಿ ಮಾಡಿಸ್ತಾರೆ. ಆಡಿಸುವ ಕೈ ಹಿಂದೆ ಬೇರೆ ಇರ್ತದೆ. ಪೊಲೀಸ್ ಅವರ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಅವ್ರು ಲಂಚ ತಗೊಳ್ತಾರೆ ಅಥವಾ ಯಾವುದೋ ಕೇಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಒಂದು ಸ್ಥಳಕ್ಕೆ ಬರಬೇಕು, ನಾನು ಇಲ್ಲಿಗೆ ಕೆಲಸ ಮಾಡ್ಲಿಕ್ಕೆ ಬರಬೇಕು ಅಂತ ಹೇಳಿದ್ರೆ ಸುಮಾರು 1-2 ಕೋಟಿ ಕೊಡಬೇಕು ಅಂತ ಹೇಳ್ಬಿಟ್ಟು ಇತ್ತೀಚಿನ ಸುದ್ದಿಗಳಿದೆ. ಸೊ ಅದನ್ನ ಭ್ರಷ್ಟನಾಗಿ ಮಾಡಿದ್ದಿದೆ ರಾಜಕಾರಣಿಗಳು. ಯಾಕೆ ಅವ್ರ ಲಂಚ ತಗೋಬೇಕಿತ್ತು? ಅವ್ರು ತಗೊಂಡಿಲ್ಲ ಅಂದ್ರೆ ಇವನ್ ಕರೆಕ್ಟ್ ಇರ್ತಿದ್ದ. ಇವತ್ತೊಬ್ಬ ಸಾಮಾನ್ಯನಿಗೆ ಇದರ ನ್ಯಾಯ ಸಿಗ್ತಾನೆ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ. ಮತ್ತೆ ನಾವು ಮಾಡಿದ ಕೆಲಸದ ಬಗ್ಗೆ ಹೇಳ್ತಾ ಇದ್ದೆ. ಉಕ್ಕಬಾರು ಸುಮಾರು 500ಕ್ಕೂ ಹೆಚ್ಚು ಉಕ್ಕಗಾರಗಳು ಕ್ಲೋಸ್ ಆಯಿತು. ಪಬ್ಬು ಲೈಬ್ಯಾಂಡ್ಸ್ಗಳು ಕ್ಲೋಸ್ ಆಯಿತು. ಕಲ್ಲುಕೋರೆಗಳ ಮೇಲೆ 23 DC ಸೇರಿ 23 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ, ಉಪಲೋಕಾಯುಕ್ತರ ಕೇಸ್ ದಾಖಲು ಮಾಡುವ ರೀತಿ ನಮ್ಮ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ ಉಡುಪಿ ಜಿಲ್ಲೆಯಲ್ಲಿ. ಮತ್ತೆ ಬೆಟ್ಟಿಂಗ್ ಮೇಲೆ, ಈಗ ಬೆಟ್ಟಿಂಗ್ ಸುಮಾರು ಈ ಸಲ ಏನಿಲ್ಲ ಅಂದ್ರೂ ನನ್ನ ಅನಿಸಿಕೆ ಪ್ರಕಾರ 200 ಕೋಟಿ ಅಷ್ಟು ನಷ್ಟ ಅನುಭವಿಸಿದ್ದಾರೆ ಬೆಟ್ಟಿಂಗ್ನವರು. ಹೌದೌದು, ಪಾಪ ಸಿಟ್ಟಿಲ್ಲದೆ ಇದ್ದೇ ಇರ್ತದೆ. ಹೇಗೆ ಅಂತ ಹೇಳಿದ್ರೆ, ಈ ಸಲ IPL ನಲ್ಲಿ ಯಾರು ಅಕೌಂಟ್ಗಳೇ ಕೊಟ್ಟಿಲ್ಲ. ಸುಮಾರು 2000ಕ್ಕೂ ಹೆಚ್ಚು ಅಕೌಂಟ್ಗಳು ಫ್ರೀಸ್ ಆಗಿದೆ. 22 ಜನ ಅರೆಸ್ಟ್ ಆಗಿದ್ದಾರೆ ಈಗ ಮೊನ್ನೆ. ಮತ್ತೆ ಈ ಹೋರಾಟ ನಡೀತಾನೆ ಇದೆ. ಈಗ ನಾಡಿದ್ದು ವಾಕತ್ತನ್ ಅಂತ ನಡೀತಾ ಇದೆ. ನಮ್ಮ ವಸಂತ ಗಿಳಿಯಾರ್, ಪತ್ರಕರ್ತರಾದಂಥ ವಸಂತ ಗಿಳಿಯಾರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅಲ್ಲಿ ಕೂಡ ನಾವು ಹೋಗ್ತಾ ಇದ್ದೇವೆ. ಸೊ ಈ ರೀತಿ ಬಹಳಷ್ಟು ಕೆಲಸಗಳನ್ನ ನಾವು ಮಾಡಿದ್ದೇವೆ. ಕಲ್ಲುಕೋರೆಗಳ ಮೇಲೆ ಕೇಸ್ ಮಾಡಿದ್ದೇವೆ. ಅದಲ್ಲದೆ ಮತ್ತೆ ಆ ಹಾಸ್ಪಿಟ್ಲ್ ಮೇಲ್ದರ್ಜೆಗೆ ಏರಿಸುವಲ್ಲಿ ಹೋರಾಟವನ್ನ ಮಾಡಿದ್ದೇವೆ.
ಕಾರ್ಮಿಕರಿಗೆ ಸಿಗಬೇಕಾದ ಸವಲತ್ತುಗಳು ಸಿಗಲೇಬೇಕು ಅಂತ ಹೋರಾಟ ಮಾಡಿದ್ದೀವಿ. ಸುಮಾರು 2,000ಕ್ಕೂ ಹೆಚ್ಚು ಕಂಪನಿಗಳ ಮಧ್ಯೆ ಇದ್ದ ವೈಮನಸ್ಸುಗಳು, ಕಾರ್ಮಿಕ ಮತ್ತು ವೈಮನಸ್ಸನ್ನ ಸರಿಪಡಿಸುವಂತ ಕೆಲಸಕ್ಕೆ ಮಾಡಿದ್ದೇವೆ.